ಈಶ್ವರಃ ಪರಮಃ ಕೃಷ್ಣ ಸಚ್ಚಿದಾನಂದ ವಿಗ್ರಹ ಅನಾದಿರಾದಿರ್ಗೋವಿಂದ ಸರ್ವಕಾರಣ ಕಾರಣಂ. ಎಲ್ಲ ಕಾರಣಗಳಿಗೂ ಮೂಲ ಕಾರಣಕರ್ತನಾದಂಥ ಪರಮಾತ್ಮನಿಗೆ ನಮಸ್ಕರಿಸುತ್ತಾ ಎಲ್ಲ ಜೀವನ್ಮುಕ್ತ ಋಷಿಗಳ ಪಾದಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಎಲ್ಲರ ಅಂತರಂಗಗಳಲ್ಲಿ ಅಂತರ್ಯಾಮಿಯಾಗಿ ನೆಲೆಸಿರುವ ದೈವಿ ಚೈತನ್ಯಕ್ಕೆ ವಂದಿಸುತ್ತಾ, ಸೋದರ ಸೋದರಿಯರೇ, ಆತ್ಮೀಯರೇ, ಇಂದು ಸರಣಿ ಉಪನ್ಯಾಸದ ಒಂದು ಮುಂದುವರಿದ ಭಾಗವನ್ನು ಆಯೋಜಿಸಿ ನನಗೆ ಉಪನ್ಯಾಸವನ್ನು ನೀಡಲು ಅವಕಾಶವನ್ನು ಒದಗಿಸಿಕೊಟ್ಟಂತಹ ಥಿಯೋಸಾಫಿಕಲ್ ಸೊಸೈಟಿ ಬೆಂಗಳೂರು ಸಿಟಿ ಲಾಡ್ಜ್ನ ಎಲ್ಲ ಪದಾಧಿಕಾರಿಗಳಿಗೂ ಮತ್ತು ನೆರೆದ ಶ್ರೋತೃವರ್ಗಕ್ಕೂ ನಾನು ನನ್ನ ನಮನಗಳನ್ನು ಸಲ್ಲಿಸುತ್ತಾ ಈ ಸರಣಿ ಉಪನ್ಯಾಸದ ಮುಂದುವರಿದ ಭಾಗವನ್ನು ಈಗ ಸ್ವಲ್ಪ ಗಮನಿಸುವ ಪ್ರಯತ್ನವನ್ನು ಮಾಡೋಣ. ಸೃಷ್ಟಿಯ ಕಥೆಯನ್ನು ವೈಜ್ಞಾನಿಕ ಹಿನ್ನೆಲೆ ಮತ್ತು ನಮ್ಮ ಧರ್ಮಗ್ರಂಥಗಳ ಹಿನ್ನೆಲೆ ಅಲ್ಲದೆ ಸೀಕ್ರೆಟ್ ಡಾಕ್ಟ್ರಿನ್ ಅಥವಾ ಗುಪ್ತ ಸಿದ್ಧಾಂತವೆಂಬ ಮ್ಯಾಡಮ್ ಬ್ಲಾವೆಟ್ಸ್ಕಿಯವರ ಒಂದು ಉದ್ಗ್ರಂಥದ ಹಿನ್ನೆಲೆಯಲ್ಲಿ ಅಧ್ಯಯನವನ್ನು ಮಾಡ್ತಾ ಇದ್ದೇವೆ. ಈ ಅಧ್ಯಯನ ಪ್ರಾರಂಭವಾಗಿ ಹೆಚ್ಚು ಕಡಿಮೆ 1.5 ವರ್ಷ ಆಯಿತು ಅಂತ ಅನಿಸುತ್ತೆ ನನಗೆ. 15 ಉಪನ್ಯಾಸಗಳಿಗಿಂತ ಹೆಚ್ಚು ಉಪನ್ಯಾಸಗಳೇ ಆಗಿದೆ. ನಾನು ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಸೃಷ್ಟಿಯನ್ನು ವಿವರಿಸುತ್ತಾ, ನಂತರ ನಮ್ಮ ಉಪನಿಷತ್ತುಗಳು, ಪುರಾಣಗಳು ಸೃಷ್ಟಿಗೆ ಸಂಬಂಧಪಟ್ಟ ಹಾಗೆ ಯಾವ ವಿಚಾರವನ್ನು ನಮಗೆ ನೀಡುತ್ತವೆ ಅನ್ನೋದನ್ನು ವಿವರಿಸಿ ಹೇಳ್ತಾ, ಹಲವು ತರಗತಿಗಳ ಹಿಂದೆ ಸೀಕ್ರೆಟ್ ಡಾಕ್ಟ್ರಿನ್ ಗ್ರಂಥಕ್ಕೆ ಬಂದ್ವಿ. ಗುಪ್ತ ಸಿದ್ಧಾಂತ ಸೃಷ್ಟಿಯ ಬಗ್ಗೆ ಏನು ಹೇಳುತ್ತೆ ಅಂತ. ಮ್ಯಾಡಮ್ ಬ್ಲಾವೆಟ್ಸ್ಕಿಯವರು ಕ್ರಿಸ್ತಶಕ 1888ರಲ್ಲಿ ಪ್ರಕಟಿಸಿದಂತಹ ಒಂದು ಉದ್ಗ್ರಂಥವೇ, ಅವರ ಮೇರುಕೃತಿಯೇ ಸೀಕ್ರೆಟ್ ಡಾಕ್ಟ್ರಿನ್ ಅಥವಾ ಗುಪ್ತ ಸಿದ್ಧಾಂತ. ನಮ್ಮ ಥಿಯೋಸಾಫಿಕಲ್ ವಾಂಗ್ಮಯದಲ್ಲಿ ಈ ಗ್ರಂಥ ಮೇರುಕೃತಿ. ಅದರಲ್ಲಿ ಆಳವಾದಂಥ ವಿಚಾರಗಳಿವೆ, ಗಹನವಾದಂತಹ ವಿದ್ಯಮಾನಗಳನ್ನು ಸೃಷ್ಟಿಗೆ ಸಂಬಂಧಪಟ್ಟ ಹಾಗೆ ಅವರು ವಿವರಿಸ್ತಾ ಹೋಗ್ತಾರೆ. ಅಸಾಧಾರಣ ಪಾಂಡಿತ್ಯ, ಅಸಾಧಾರಣ ಜ್ಞಾನವನ್ನು ಹೊಂದಿದಂಥ ಆಕೆ ತಮ್ಮ ಮಹಾತ್ಮರು ಅಥವಾ ಗುರುಗಳ ಒಂದು ಆದೇಶದ ಮೇರೆಗೆ ಈ ಗ್ರಂಥ ಬರೀತಾರೆ. ಆ ಗ್ರಂಥದಲ್ಲಿ 2 ಸಂಪುಟಗಳಿವೆ, ವಾಲ್ಯೂಮ್ 1, ವಾಲ್ಯೂಮ್ 2. ಸಂಪುಟ 1 ಅಥವಾ ವಾಲ್ಯೂಮ್ 1 ಅನ್ನೋದು ಕಾಸ್ಮೋಜೆನೆಸಿಸ್ ಅಥವಾ ವಿಶ್ವ ಸೃಷ್ಟಿಗೆ ಸಂಬಂಧಪಟ್ಟಂತಹ ವಿವರಣೆಯನ್ನು ನೀಡುತ್ತೆ. ವಾಲ್ಯೂಮ್ 2 ಅಥವಾ ಸಂಪುಟ 2 ಅನ್ನೋದು ಮಾನವ ಸೃಷ್ಟಿಗೆ ಸಂಬಂಧಪಟ್ಟ ವಿವರಣೆಯನ್ನು ನೀಡುತ್ತೆ. ನಾನು ವಾಲ್ಯೂಮ್ 1 ಅಥವಾ ವಿಶ್ವ ಸೃಷ್ಟಿಗೆ ಸಂಬಂಧಪಟ್ಟಂತಹ ಭಾಗವನ್ನು ಆರಿಸ್ಕೊಂಡಿದ್ದೇನೆ ಈ ಸರಣಿ ಉಪನ್ಯಾಸಕ್ಕೆ. ಈ ವಿಶ್ವ ಸೃಷ್ಟಿಗೆ ಸಂಬಂಧಪಟ್ಟ ಹಾಗೆ ಮ್ಯಾಡಮ್ ಬ್ಲಾವೆಟ್ಸ್ಕಿಯವರು 7 ಸ್ಟ್ಯಾನ್ಸಾಗಳನ್ನು ನಮ್ಮ ಮುಂದೆ ಇಡ್ತಾರೆ. 7 ಸ್ಟ್ಯಾನ್ಸಾಗಳು ಅಂದರೆ ಅದು ಧ್ಯಾನ ಗ್ರಂಥ ಕವನಗಳು, ಬುಕ್ ಆಫ್ ಧ್ಯಾನ್ ಅಂತ ಹೇಳ್ತಾರೆ. ಧ್ಯಾನ ಗ್ರಂಥ ಅನ್ನುವಂಥದ್ದು ಬಹಳ ಪುರಾತನವಾದ ಗ್ರಂಥ. ಸಂಸ್ಕೃತ ಭಾಷೆಗಿಂತ ಪೂರ್ವದ ಒಂದು ಭಾಷೆ, ಪುರಾತನವಾದ ಒಂದು ಭಾಷೆ ಸೆನ್ಸಾರ್ ಅನ್ನೋದು. ಆ ಭಾಷೆ ಈಗ ಚಾಲ್ತಿಯಲ್ಲಿಲ್ಲ. ಅಂಥ ಭಾಷೆಯಲ್ಲಿ ಬರೆಯಲ್ಪಟ್ಟಂತಹ ಸೃಷ್ಟಿಗೆ ಸಂಬಂಧಪಟ್ಟ ಗಹನವಾದ ವಿಷಯ ವಿಚಾರಗಳನ್ನು ಒಳಗೊಂಡಂತಹ ಒಂದು ಗ್ರಂಥ ಅದು ಕಿಯೂಟಿ ಗ್ರಂಥಗಳ ಒಂದು ಭಾಗ.
ಆ ಕಿಯೂಟಿ ಗ್ರಂಥಗಳು ಮೌರ್ಯ ಋಷಿಗಳ ಆಶ್ರಮದಲ್ಲಿತ್ತು. ಮ್ಯಾಡಮ್ ಬ್ಲಾವೆಟ್ಸ್ಕಿ ಅವರು ಮೌರ್ಯ ಋಷಿಗಳ ಶಿಷ್ಯೆ. ಹಿಮಾಲಯದ ಟಿಬೆಟ್ನ ಕಣಿವೆಯಲ್ಲಿರುವಂತಹ ಮೌರ್ಯ ಋಷಿಗಳ ಆಶ್ರಮಕ್ಕೆ ಆಕೆ ಬರಿಗಾಲಿನಲ್ಲಿ ನಡೆದು ಹೋಗ್ತಾಳೆ. ಯಾವ ಕಾಲದಲ್ಲಿ? 19ನೇ ಶತಮಾನದಲ್ಲಿ. ದುರ್ಗಮವಾದಂತಹ ಸ್ಥಳ. ಹಿಮಾಲಯದ ಪರ್ವತ ಪ್ರದೇಶ ಅಂದರೆ ಎಷ್ಟು ಅಪಾಯಕಾರಿಯಾದಂಥ ಪರ್ವತ ಪ್ರದೇಶ ಅಂತ ನಿಮಗೆ ಗೊತ್ತು. ಇಂದಿಗೂ ಅಪಾಯಕಾರಿಯೇ. ಹಾಗಿರುವಾಗ ಆ ಕಾಲದಲ್ಲಿ ಎನ್ನೆಂತಹ ಎದೆಗಾರಿಕೆ ಇರಬೇಕಾಕೆಗೆ ಗುರುಗಳನ್ನು ಕಾಣಲು, ಗುರುಗಳ ಆಶ್ರಮದಲ್ಲಿ ಅವರ ಸಾನ್ನಿಧ್ಯದಲ್ಲಿರಲು, ಅಧ್ಯಯನ ನಡೆಸಲು, ಅವರ ಆಶೀರ್ವಾದವನ್ನು ಪಡೆಯಲು ಏಕಾಂಗಿಯಾಗಿ ಹೋಗ್ತಾರೆ. ಆ 2 ವರ್ಷ ಅಲ್ಲಿದ್ದಾಗ ಕಿಯೂಟಿ ಗ್ರಂಥಗಳ ಪರಿಚಯವಾಗುತ್ತೆ. ಆ ಕಿಯೂಟಿ ಗ್ರಂಥಗಳಲ್ಲಿ ಒಂದು ಭಾಗ ಧ್ಯಾನ ಗ್ರಂಥ ಕವನಗಳು. ಆ ಧ್ಯಾನ ಗ್ರಂಥ ಕವನಗಳನ್ನು ಆಳವಾಗಿ ಅಧ್ಯಯನ ಮಾಡ್ತಾರೆ. ಗುರುಗಳ ಆಶೀರ್ವಾದವನ್ನು ಪಡೆದು ಅಲ್ಲೊಂದು 2 ವರ್ಷ ಇದ್ದು ಹಿಂತಿರುಗಿ ಬರ್ತಾರೆ. ಹಿಂತಿರುಗಿ ಬಂದು ಥಿಯೋಸಾಫಿಕಲ್ ಸೊಸೈಟಿಯನ್ನು ಪ್ರಾರಂಭ ಮಾಡ್ತಾರೆ. ಪ್ರಾರಂಭ ಮಾಡಿದ ನಂತರ ಅವರಿಗೆ ಗುರುಗಳಿಂದ ಆದೇಶ ಬರುತ್ತೆ ಸೀಕ್ರೆಟ್ ಡಾಕ್ಟ್ರಿನ್ ಗ್ರಂಥವನ್ನು ಬರೆಯಲಿಕ್ಕೆ. ಆಗ ಸಾಹಿತ್ಯದ ಬರವಣಿಗೆಯನ್ನು ಪ್ರಾರಂಭ ಮಾಡ್ತಾರೆ. ಅವರಿಗೆ ಹಲವಾರು ಮೂಲಗಳಿಂದ ಆ ಜ್ಞಾನ ಹರಿದು ಬರುತ್ತೆ. ಮಹಾತ್ಮರಿಂದ ನೇರವಾಗಿ ಜ್ಞಾನ ಅವರ ಮೆದುಳಿನಿಂದ ಇವರ ಮೆದುಳಿಗೆ ತಲುಪುತ್ತೆ. ಅದೊಂದು ವಿಧಾನ. ಮತ್ತೊಂದು ವಿಧಾನ, ಅವರೇ ಧ್ಯಾನ ಗ್ರಂಥ ಕವನಗಳನ್ನು ಓದಿ ಬಂದದ್ದು ನೆನಪಿನಲ್ಲಿತ್ತು. ಅದು ಮತ್ತೊಂದು ಆಕರ. ಇನ್ನೊಂದು ಆಕರ, ಗುರುಗಳು ಅವರ ಕೈ ಹಿಡಿದು ಬರೆಸ್ತಾರೆ. ಎಂಥ ಸಂದರ್ಭಗಳಲ್ಲಿ ಬಹಳ ಕ್ಲಿಷ್ಟವಾದಂಥ ವಿಷಯ ವಿಚಾರಗಳು ಬಂದಾಗ ಆಕೆಗೆ ಸಮರ್ಪಕವಾಗಿ ಅದನ್ನು ಅರ್ಥೈಸಿ ಬರೀಲಿಕ್ಕೆ ಆಗಲಿಲ್ಲ ಅಂದಾಗ ಗುರುಗಳೇ ಅವರಿಗೆ ಬೇಕಾದಂತಹ ಆ ಒಂದು ಸಹಾಯವನ್ನು, ನೆರವನ್ನು ಒದಗಿಸಿಕೊಟ್ಟು ಬರೆಯುವಂತೆ ಮಾಡ್ತಾರೆ. ಈ ಗ್ರಂಥ ಬರೆಯುವಾಗ ಅವರು ಬಹಳ ಕಷ್ಟಪಡ್ತಾರೆ. ಅವರ ಆರೋಗ್ಯ ಬಹಳ ಹದಗೆಡುತ್ತೆ. ದೇಶ ದೇಶ ಸುತ್ತಾ ಇರ್ತಾರೆ. ಯುರೋಪ್ ಖಂಡದ ಹಲವಾರು ಭಾಗಗಳಲ್ಲಿ ಅವರು ಕುಳಿತು ಈ ಗ್ರಂಥವನ್ನು ಬರೀತಾರೆ. ಇಂತಹ ಒಂದು ಗ್ರಂಥದ 7 ಸ್ಟಾನ್ಸಾಗಳಲ್ಲಿ ನಾನು ಮೊದಲ 4 ಸ್ಟಾನ್ಸಾಗಳನ್ನು ಕವರ್ ಮಾಡಿದ್ದೆ. ಇವತ್ತು 5ನೇ ಸ್ಟಾನ್ಸಾನ ಪ್ರಾರಂಭ ಮಾಡಬೇಕು. ಯಾವುದು 5 ಸ್ಟಾನ್ಸಾಗಳು? ಆ 5 ಕವನಗಳು, ಆ 7 ಕವನಗಳು ಯಾವುದದು? ಮೊದಲನೆಯ ಭಾಗವನ್ನು ಅಥವಾ ಮೊದಲನೆಯ ಸ್ಟ್ಯಾನ್ಸಾನ ಅನ್ಮ್ಯಾನಿಫೆಸ್ಟ್ ಅಂತ ಕರೀತಾರೆ. ಅವ್ಯಕ್ತ. ಸೃಷ್ಟಿಯ ಪ್ರಾರಂಭದಲ್ಲಿ ಏನಿತ್ತೋ ಅದು ಅವ್ಯಕ್ತವಾಗಿತ್ತೋ ಅದನ್ನು ಆ ಮೊದಲನೆಯ ಸ್ಟಾನ್ಸಾನಲ್ಲಿ ವಿವರಿಸ್ತಾರೆ. 2ನೆಯ ಸ್ಟ್ಯಾನ್ಸಾ ನಿರೀಕ್ಷಣಾ ಹಂತ. ಆ ಅವ್ಯಕ್ತ ಏನಿತ್ತೋ ಆ ಅವ್ಯಕ್ತದಿಂದ ಏನೋ ಒಂದು ಸೃಷ್ಟಿ ಪ್ರಾರಂಭವಾಗುತ್ತೆ ಎನ್ನುವಂಥ ಒಂದು ನಿರೀಕ್ಷಣೆಯ ಸ್ಥಿತಿ, ಸ್ಟೇಜ್ ಆಫ್ ಎಕ್ಸ್ಪೆಕ್ಟೇಷನ್, ಅದನ್ನು 2ನೆಯ ಸ್ಟ್ಯಾನ್ಸಾನಲ್ಲಿ ವಿವರಿಸ್ತಾರೆ. 3ನೆಯ ಸ್ಟ್ಯಾನ್ಸಾದಲ್ಲಿ ಪದಾರ್ಥ ಪ್ರಪಂಚದ ಸೃಷ್ಟಿಯ ಮೊದಲನೆಯ ಹಂತ, ದ ಫಸ್ಟ್ ಸ್ಟೇಜ್ ಆಫ್ ಕ್ರಿಯೇಷನ್ ಆಫ್ ಮ್ಯಾಟರ್. ಈ ಜಗತ್ತಿನಲ್ಲಿ ಪದಾರ್ಥ ಪ್ರಪಂಚ ಹೇಗೆ ಸೃಷ್ಟಿಯಾಯಿತು ಅನ್ನೋದನ್ನು 3ನೆಯ ಸ್ಟ್ಯಾನ್ಸಾದಲ್ಲಿ ವಿವರಿಸ್ತಾರೆ. 4ನೆಯ ಸ್ಟ್ಯಾನ್ಸಾದಲ್ಲಿ ಉನ್ನತ ಅಧ್ಯಾತ್ಮ ಜೀವರುಗಳ ಸೃಷ್ಟಿ, ಹೈಯರ್ ಸ್ಪಿರಿಚುವಲ್ ಬೀಯಿಂಗ್ಸ್. ಆ ಉನ್ನತ ಅಧ್ಯಾತ್ಮ ಜೀವರುಗಳ ಸೃಷ್ಟಿ ಆಗದೆ ಹೋಗಿದ್ರೆ ಮುಂದಿನ ಸೃಷ್ಟಿ ನಡೀಲಿಕ್ಕೆ ಸಾಧ್ಯವೇ ಇರ್ತಿರಲಿಲ್ಲ. ದೇ ಆರ್ ದ ಲಾಫ್ಟಿ ಸ್ಪಿರಿಚುವಲ್ ಬೀಯಿಂಗ್ಸ್. ಲಾಫ್ಟಿ ಅಂದರೆ ಅತ್ಯಂತ ಎತ್ತರದ, ಉನ್ನತ ಶಕ್ತಿಯನ್ನು ಹೊಂದಿದ, ಆಧ್ಯಾತ್ಮಿಕವಾಗಿ ಸಾಕಷ್ಟು ಬೆಳೆದಂಥ ಜೀವರುಗಳು. ಅದು 4ನೆಯ ಸ್ಟ್ಯಾನ್ಸಾ. 5ನೆಯ ಸ್ಟ್ಯಾನ್ಸಾ ಇವತ್ತು ನಾನು ಮಾಡಬೇಕಾಗಿರೋದು ಸೌರವ್ಯೂಹದ ಸೃಷ್ಟಿ. ಸೂರ್ಯ ಮತ್ತು ಸೂರ್ಯನ ಸುತ್ತಲೂ ಇರುವಂತಹ ಗ್ರಹಗಳು, ಕ್ಷುದ್ರ ಗ್ರಹಗಳು, ಉಲ್ಕೆಗಳು, ಇವುಗಳ ಸೃಷ್ಟಿ ಹೇಗಾಯಿತು ಅಂತ 5ನೆಯ ಸ್ಟ್ಯಾನ್ಸಾ.
6ನೇ ಸ್ಟ್ಯಾನ್ಸಾ ಪೃಥ್ವಿ ಸರಪಳಿಯ ಸೃಷ್ಟಿ. ಸೌರವ್ಯೂಹದಲ್ಲಿ 10 ಸರಪಳಿಗಳಿವೆ, 10 ವ್ಯೂಹಗಳಿವೆ. ದಯವಿಟ್ಟು ಕುಳಿತುಕೊಳ್ಳಿ ಸರ್, ದಯವಿಟ್ಟು ಕುಳಿತುಕೊಳ್ಳಿ. 10 ವ್ಯೂಹಗಳಿರುತ್ತವೆ ಸೌರವ್ಯೂಹದಲ್ಲಿ. 10 ವಿಕಾಸ ಯೋಜನೆಗಳು ನಡೀತಾ ಇವೆ. ಆ 10 ವಿಕಾಸ ಯೋಜನೆಗಳಲ್ಲಿ 7 ಯೋಜನೆಗಳು 7 ಗ್ರಹಗಳಿಗೆ ಸಂಬಂಧಪಟ್ಟ ಯೋಜನೆಗಳು. ಇನ್ನು 3 ಯೋಜನೆಗಳು ನೇರವಾಗಿ ತ್ರಿಮೂರ್ತಿಗಳೇ ನಡೆಸ್ತಾ ಇರುವಂತಹ ಯೋಜನೆಗಳು. ಈ 10 ಗ್ರಹ ಯೋಜನೆಗಳು ಏನಿದೆ, ಈ ಯೋಜನೆಗಳಲ್ಲಿ ಒಂದು ಪೃಥ್ವಿ ಗ್ರಹದ ಯೋಜನೆ. ಪೃಥ್ವಿ ಗ್ರಹದ ಯೋಜನೆ ಇದ್ದ ಹಾಗೆ ವಲ್ಕನ್ ಗ್ರಹದ ಯೋಜನೆ ಇದೆ. ನಿಮಗೆ ವಲ್ಕನ್ ಗೊತ್ತಿಲ್ಲ. 1940ರ ದಶಕದಲ್ಲಿ ವಿಜ್ಞಾನಿಗಳು ವಲ್ಕನ್ ಗ್ರಹವನ್ನು ಕಂಡರು. ಅದನ್ನು ಅಂತರಿಕ್ಷದಲ್ಲಿ ಕಂಡಿದ್ದಕ್ಕೆ ಸಾಕ್ಷ್ಯಗಳಿವೆ. ಅದಕ್ಕೆ ಬೇಕಾದಂತಹ ಬರಹಗಳನ್ನು ಸಹ ವಿಜ್ಞಾನಿಗಳು ಬರೆದಿದ್ದಾರೆ. ನಂತರ ಆ ಗ್ರಹ ಕಣ್ಮರೆಯಾಗೋಗಿದೆ. ವಲ್ಕನ್ ಗ್ರಹದ ಒಂದು ಯೋಜನೆ ಇದೆ. ಅದೇ ರೀತಿ ಶುಕ್ರ ಗ್ರಹದ ಒಂದು ಯೋಜನೆ, ಶನಿ ಗ್ರಹದ ಒಂದು ಯೋಜನೆ, ಗುರುಗ್ರಹದ ಒಂದು ಯೋಜನೆ, ಪೃಥ್ವಿ ಗ್ರಹದ ಒಂದು ಯೋಜನೆ. ಪೃಥ್ವಿ ಗ್ರಹ ಯೋಜನೆಯಲ್ಲೇ ಮಂಗಳನೂ ಬರುತ್ತೆ, ಬುಧ ಗ್ರಹನೂ ಬರುತ್ತೆ. ಹಾಗಾಗಿ 9 ಯೋಜನೆಗಳಿಲ್ಲ ಗ್ರಹಗಳದು. ಒಟ್ಟು ಎಷ್ಟಿದೆ? 7. ಆ 7ರಲ್ಲಿ ಪೃಥ್ವಿ ಗ್ರಹದ ಯೋಜನೆಯನ್ನು 6ನೇ ಸ್ಟಾನ್ಸಾನಲ್ಲಿ ಬಹಳ ಸುಂದರವಾಗಿ ವಿವರಿಸ್ತಾ ಹೋಗ್ತಾರೆ, ಅದರ ಸೃಷ್ಟಿ ಹೇಗಾಯಿತು ಅಂತ. ಮತ್ತು 7ನೇ ಸ್ಟ್ಯಾನ್ಸಾನಲ್ಲಿ ಅವರು ವಿವರಣೆಯನ್ನು ನೀಡ್ತಾ ಮಾನವನ ಸೃಷ್ಟಿಯ ಬಗ್ಗೆ ತಿಳಿಸ್ತಾರೆ. ಮಾನವ ಹೇಗೆ ಸೃಷ್ಟಿ ಹೊಂದಿದ ಅಂತ. ಓಕೆ, ಅದರ ನಂತರ ಆಂಥ್ರೋಪೋಜೆನೆಸಿಸ್ ಅಂತ ಬರುತ್ತೆ, ಅಂದರೆ ಸಂಪುಟ 2. ಅದರಲ್ಲಿ ಮಾನವ ಮಹಾವಂಶಗಳು, ಉಪವಂಶಗಳು ಅವೆಲ್ಲ ವಿವರಣೆ ಬರುತ್ತೆ, ದೀರ್ಘವಾದ ವಿವರಣೆ. ಇರಲಿ, ಈಗ ನಾನು 4 ಸ್ಟಾನ್ಸಾಗಳನ್ನು ಮುಗಿಸಿದ್ದೀನಿ. ಯಾವ್ಯಾವ್ದು ಮುಗೀತು? ಅವ್ಯಕ್ತ ಅಂದರೆ ಏನು, ನಿರೀಕ್ಷಣಾ ಸ್ಥಿತಿ ಹೇಗಿತ್ತು, ಪದಾರ್ಥ ಪ್ರಪಂಚಗಳ ಸೃಷ್ಟಿಯ ಮೊದಲನೆಯ ಹಂತ, ಮತ್ತು 4ನೇದಾಗಿ ಕಳೆದ ಬಾರಿ ನಾನು ಕ್ರಿಯೇಷನ್ ಆಫ್ ಸ್ಪಿರಿಚುವಲ್ ಬೀಯಿಂಗ್ಸ್, ಉನ್ನತ ಅಧ್ಯಾತ್ಮ ಜೀವರುಗಳ ಸೃಷ್ಟಿಯನ್ನು ಹೇಳಿದ್ದೆ. ಇಂದು ಸೌರವ್ಯೂಹದ ಸೃಷ್ಟಿಯನ್ನು ಪ್ರಾರಂಭ ಮಾಡಬೇಕು. ಉನ್ನತ ಅಧ್ಯಾತ್ಮ ಜೀವರುಗಳು ಅಂದರೆ ಯಾರು? ನಿಮಗೆ ನೆನಪಿರ್ಬೋದು, ನಾನು ಸ್ಲೈಡ್ಗಳನ್ನು ಹಾಕಿದ್ದೆ. ಆಗ ಸ್ಲೈಡ್ಗಳಲ್ಲಿ ಧ್ಯಾನ ಚೋಹನ್ನರು ಅಂತ ಹೇಳಿದ್ದೆ. ಧ್ಯಾನ ಚೋಹನ್ನರಲ್ಲಿ ಧ್ಯಾನ ಬುದ್ಧರು ಅಂತ ಬರ್ತಾರೆ. ಮತ್ತು ಧ್ಯಾನ ಬುದ್ಧರ ಜೊತೆಗೆ ಧ್ಯಾನ ಬೋಧಿಸತ್ವರು ಅಂತ ಬರ್ತಾರೆ. ಅಲ್ಲದೆ ಲಿಪಿಕರು ಅಂತ ಬರ್ತಾರೆ, ಕರ್ಮ ದೇವತೆಗಳು ಅಂತ ಬರ್ತಾರೆ, ಬಿಲ್ಡರ್ಸ್ ಅಂತ ಬರ್ತಾರೆ, ನಾನಾ ವಿಧ ಅಗ್ನಿವೇಷ್ಠರು ಅಂತ ಬರ್ತಾರೆ. ಇದನ್ನೆಲ್ಲ ನಾನು ಕಳೆದ ಬಾರಿ ನಾನು ಸ್ಲೈಡ್ಗಳ ಮೂಲಕ 1-2 ತರಗತಿಗಳಲ್ಲಿ ಆ ಎಲ್ಲ ಅಧ್ಯಾತ್ಮ ಜೀವರುಗಳ ಸೃಷ್ಟಿಯನ್ನು ಬಗ್ಗೆ ನಾನು ವಿವರಣೆ ನೀಡಿದ್ದೆ. ಇಂದಿನ ಈ ತರಗತಿಯಲ್ಲಿ ನಾನು ಸ್ಲೈಡ್ಗಳು ಇಟ್ಕೊಂಡಿಲ್ಲ. ಕಾರಣ ಏನೆಂದರೆ, ಸೀಕ್ರೆಟ್ ಡಾಕ್ಟ್ರಿನ್ನಿನ ಎಲ್ಲ ಸ್ಟ್ಯಾನ್ಸಾಗಳಲ್ಲೂ ಅತ್ಯಂತ ಕಠಿಣವಾದ ಗಹನವಾದ ಸ್ಟ್ಯಾನ್ಸಾ ಯಾವುದಾದ್ರೂ ಇದೆ ಅಂದರೆ ಅದು ಸ್ಟ್ಯಾನ್ಸಾ ನಂಬರ್ 5. ಅದನ್ನು ಇವತ್ತು ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಇಟ್ ಈಸ್ ಆಲ್ ಅಬ್ಸ್ಟ್ರಾಕ್ಟ್. ಅಬ್ಸ್ಟ್ರಾಕ್ಟ್ ಅಂದರೆ ಎಲ್ಲ ಆಮೂರ್ತ ವಿಚಾರಗಳು, ಕಾಂಕ್ರೀಟ್ ಅಲ್ಲ, ಅಮೂರ್ತ. ಅಬ್ಸ್ಟ್ರಾಕ್ಟ್ ಅಂದರೆ ಅದಕ್ಕೆ ರೂಪ ಇಲ್ಲ. ಅದನ್ನು ನೀವು ಅರ್ಥ ಮಾಡ್ಕೋಬೇಕಂದ್ರೆ ನಿಮ್ಮ ಪ್ರಜ್ಞೆ ಏನಾಗಬೇಕು? ಬಹಳ ಮೇಲೆ ಇರಬೇಕು. ಆ ಅಮೂರ್ತ ವಿಷಯವನ್ನು ನಾನು ಮೂರ್ತ ರೂಪಕ್ಕೆ ತಂದರೆ ದೆರ್ ವಿಲ್ ಬಿ ಎ ಡಿಸ್ಟಾರ್ಷನ್. ಡಿಸ್ಟಾರ್ಷನ್ ಅಂತಂದರೆ ಅದರ ಒಂದು ಸಾರಾಂಶವೇನಾಗುತ್ತೆ, ಅದು ಹಾಳಾಗುತ್ತೆ, ಮತ್ತು ಆ ಇಂಟಿಗ್ರಿಟಿ ಉಳ್ಕೊಳ್ಳಲ್ಲ. ಅದಕ್ಕೋಸ್ಕರ ನಾನು ಈ ಒಂದು ಸ್ಟಾನ್ಸಾಗೆ ಸ್ಲೈಡ್ಸ್ ಮಾಡಬಾರ್ದು ಅನ್ನೋ ತೀರ್ಮಾನಕ್ಕೆ ಬಂದೆ. ಆದರೆ ನಿಮ್ಮ ಹಂತಕ್ಕೆ ಅದನ್ನು ತಲುಪಿಸುವ ಪ್ರಯತ್ನವನ್ನು ನಾನು ಖಂಡಿತ ಮಾಡ್ತಿದ್ದೀನಿ. ಎಷ್ಟು ಸರಳವಾಗಿ ನಿಮ್ಮ ಮನಸ್ಸಿಗೆ ಅದು ತಲುಪಬಹುದೋ ಅಷ್ಟು ಸರಳವಾಗಿ ನೀಡೋ ಒಂದು ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೇನೆ. ಇರಲಿ, ಗುಪ್ತ ಸಿದ್ಧಾಂತದ 5ನೆಯ ಸ್ಟಾನ್ಸಾ ಅಂದರೆ ಯಾವ ಸ್ಟಾನ್ಸಾ? ಇಲ್ಲಿ ಏನನ್ನು ಹೇಳ್ತಾರೆ ಅವರು? ಕ್ರಿಯೇಷನ್ ಆಫ್ ಸೋಲಾರ್
ಸಿಸ್ಟಮ್, ಸೌರವ್ಯೂಹದ ಸೃಷ್ಟಿಯನ್ನು ವಿವರಿಸ್ತಾರೆ. ಈ ಸ್ಟ್ಯಾನ್ಸಾದ ಪ್ರಾರಂಭದಲ್ಲಿ ಅವರು ಸ್ವಲ್ಪ ಟೆಕ್ಸ್ಟ್ ಮಟೀರಿಯಲ್ ಕೊಡ್ತಾರೆ ಬಿಫೋರ್ ಶಿ ಸ್ಟಾರ್ಟ್ಸ್ ದ ಸ್ಟ್ಯಾನ್ಸಾ. ಏನಂತ ಟೆಕ್ಸ್ಟ್ ಮಟೀರಿಯಲ್ ಕೊಡ್ತಾರೆ ಅವರು? ಬ್ಲವಾಟ್ಸ್ಕಿ ಎಂಬನವರು ಧ್ಯಾನಿ ಬುದ್ಧರ ಬಗ್ಗೆ ಹೇಳ್ತಾರೆ. ನಾನು ಕಳೆದ ಒಂದು ತರಗತಿಗಳಲ್ಲಿ ಧ್ಯಾನ ಚೋಹನ್ನರು ಅಂತ ಹೇಳಿದ್ದೆ. ನಾನು ಚೋಹನ್ನರು ಅಂದರೆ ಋಷಿಗಳು, ಧ್ಯಾನ ಚೋಹನ್ನರು ಅಂತಂದರೆ ಲಾರ್ಡ್ಸ್ ಆಫ್ ಮೆಡಿಟೇಷನ್ ಅಂತ ಕರೀತಾರೆ ಅವ್ರನ್ನ. ಬಹಳ ಉನ್ನತ ವರ್ಗದ ಅಧ್ಯಾತ್ಮ ಜೀವರುಗಳು. ಅವರಲ್ಲಿ ಹಲವಾರು ಪಂಗಡಗಳಿವೆ. ಆಗಲೇ ನಾನು ಹೇಳಿದಾಗೆ ಧ್ಯಾನ ಚೌಹಾನರಲ್ಲಿ ಬೋಧಿಸತ್ವರು ಬರ್ತಾರೆ, ಮಾನುಷ ಬುದ್ಧರು ಬರ್ತಾರೆ, ಧ್ಯಾನಿ ಬುದ್ಧರು ಬರ್ತಾರೆ, ಧ್ಯಾನಿ ಬೋಧಿಸತ್ವರು ಬರ್ತಾರೆ, ಲಿಪಿಕರು ಬರ್ತಾರೆ, ಕರ್ಮ ದೇವತೆಗಳು ಬರ್ತಾರೆ, ನಿರ್ಮಾಪಕರು ಬರ್ತಾರೆ, ಆರ್ಚ್ ಏಂಜಲ್ಸ್ ಅಂತಾರೆ, ಆ ದೇವತೆಗಳು ಸಹ ಬರ್ತಾರೆ, ಅವರೆಲ್ಲ ಬರ್ತಾರೆ. ಇರಲಿ, ಆ ಧ್ಯಾನ ಚೌಹನ್ನರೆಂಬ ಒಂದು ವರ್ಗದಲ್ಲಿ ಧ್ಯಾನಿ ಬುದ್ಧರು ಅನ್ನುವಂಥ ವಿಷಯವನ್ನು ವಿವರಿಸ್ತಾರೆ 5ನೇ ಸ್ಟ್ಯಾನ್ಸಲ್ಲಿ. ಯಾರು ಧ್ಯಾನಿ ಬುದ್ಧರು ಅಂದರೆ? ಧ್ಯಾನಿ ಬುದ್ಧರು ಅಂತ ಅಂದರೆ ಸ್ವರ್ಗೀಯ ಬುದ್ಧರು, ದೈವೀ ಬುದ್ಧರು. ಗೌತಮ ಬುದ್ಧರಲ್ಲ. ಗೌತಮ ಬುದ್ಧರು ಮಾನುಷ ಬುದ್ಧರು. ಮಾನುಷ ಬುದ್ಧರು ಅಂದರೆ ಮನುಷ್ಯರಾಗಿದ್ದು ನಂತರ ಏನಾದರೂ ಅವರು ಬುದ್ಧರಾಗಿದ್ದರು. ನಮಗೆ ತಿಳಿದ ಹಾಗೆ ಕಳೆದ ಒಂದು ಸಾವಿರಾರು ವರ್ಷಗಳ ಹಿಂದೆ ಬುದ್ಧರು ಜನಿಸಿದ್ರು, ಬದುಕಿದ್ರು. ಅವರು ಬುದ್ಧ ಪದವಿಯನ್ನು ಪಡೆದರು. ಬುದ್ಧ ಪದವಿ ಪಡೀಲಿಕ್ಕೆ ಮೊದಲು ಅವರು ಗೌತಮ ಸಿದ್ಧಾರ್ಥನೆಂಬ ರಾಜಕುಮಾರನಾಗಿದ್ದರು. ಇದೆಲ್ಲ ನಮಗೆ ಗೊತ್ತು. ಅವರು ಮಾನುಷ ಬುದ್ಧರು. ನಾನೀಗ ಮಾತನಾಡ್ತಾ ಇರೋದು ಧ್ಯಾನಿ ಬುದ್ಧರು. ಅವರು ಧ್ಯಾನ ಚೌಹನ್ನರಲ್ಲಿ ಒಂದು ಭಾಗ, ಬಹಳ ಎತ್ತರದ ಅಧ್ಯಾತ್ಮ ಜೀವಿಗಳು. ಆ ಉನ್ನತ ವರ್ಗದ ಧ್ಯಾನಿ ಬುದ್ಧರೇ ವ್ಯಕ್ತ ರೂಪದಲ್ಲಿ ಮಾನವ ಬುದ್ಧರಾಗಿ ಪ್ರಕಟರಾಗುತ್ತಾರೆ. ಅರ್ಥ ಮಾಡ್ಕೊಳ್ಳಿ. ಆ ಉನ್ನತ ವರ್ಗದಲ್ಲಿರುವಂಥ ಧ್ಯಾನಿ ಬುದ್ಧರಿದಾರಲ್ಲ, ಒಂದು ಸಂದರ್ಭ ಒದಗಿ ಬಂದಾಗ ಸಂಸರಣೆಯ ಒಂದು ಹಂತದಲ್ಲಿ ಮಾನವ ರೂಪದಲ್ಲಿ ಪ್ರಕಟವಾಗ್ತಾರೆ. ಹಾಗಾದರೆ ಗೌತಮ ಬುದ್ಧರು ಸಹ ಯಾರೋ ಅಂತ ಧ್ಯಾನಿ ಬುದ್ಧರ ಪ್ರಕಟ ರೂಪ. ಯಾರ ಧ್ಯಾನಿ ಬುದ್ಧರು? ಎತ್ತರದಲ್ಲಿರುವಂಥ ಒಂದು ಧ್ಯಾನಿ ಬುದ್ಧರು ಈ ಜಗತ್ತಿನ ಸಂಸರಣೆಗೋಸ್ಕರ ಮಾನವ ರೂಪದಲ್ಲಿ ಪ್ರಕಟವಾದಾಗ ಅವರು ಮಾನುಷ ಬುದ್ಧರಾಗ್ತಾರೆ. ಹಾಗಾದರೆ ಗೌತಮ ಬುದ್ಧರಲ್ಲಿ ಯಾರಂಥ ಧ್ಯಾನಿ ಬುದ್ಧರಿದ್ದರು? ನಮ್ಮ ಬೌದ್ಧ ಧರ್ಮದ ಗ್ರಂಥಗಳು ಹೇಳ್ತವೆ, ಅವರು ಮತ್ಯಾರೂ ಅಲ್ಲ, ಅಮಿತಾಭರು. ಅತ್ಯಂತ ಉನ್ನತ ಧ್ಯಾನಿ ಬುದ್ಧ ಅಮಿತಾಭ ಅಂತ. ಆ ಅಮಿತಾಭರೇ ಗೌತಮ ಬುದ್ಧರ ಶರೀರದ ಮೂಲಕ ಪ್ರಕಟವಾಗಿ ಮಾನುಷ ಬುದ್ಧರಾಗಿ ವ್ಯಕ್ತರಾದರು. ಎಷ್ಟು ಜನ ಧ್ಯಾನಿ ಬುದ್ಧರಿದ್ದಾರೆ? 7 ಜನ ಧ್ಯಾನಿ ಬುದ್ಧರಿದ್ದಾರಂತೆ ನಮ್ಮ ಪೃಥ್ವಿ, ನಮ್ಮ ಇಡೀ ಸೌರವ್ಯೂಹಕ್ಕೆ ಸಂಬಂಧಪಟ್ಟ ಹಾಗೆ. ಈ 7 ಜನ ಧ್ಯಾನಿ ಬುದ್ಧರಲ್ಲಿ 5 ಧ್ಯಾನಿ ಬುದ್ಧರು ಮಾತ್ರ ಈಗ ವ್ಯಕ್ತವಾಗಿದ್ದಾರೆ. ಇನ್ನು 2 ಧ್ಯಾನಿ ಬುದ್ಧರು 6ನೆಯ ಮಹಾವಂಶ ಮತ್ತು 7ನೆಯ ಮಹಾವಂಶ ಇಲ್ಲಿ ಪ್ರಕಟವಾದಾಗ ಅವರು ಪ್ರಕಟವಾಗ್ತಾರೆ. ಅರ್ಥ ಆಗ್ತಾ ಇದೆಯಾ? ಒಟ್ಟು ಧ್ಯಾನಿ ಬುದ್ಧರ ಸಂಖ್ಯೆ ಎಷ್ಟು? 7. 7ರಲ್ಲಿ ಇದುವರೆಗೂ ವ್ಯಕ್ತವಾಗಿರೋದು ಎಷ್ಟು ಜನ? 5 ಧ್ಯಾನಿ ಬುದ್ಧರು. ಇನ್ನು ಉಳಿದಿರೋದು 2. ಅವ್ರು ಯಾವಾಗ ಪ್ರಕಟವಾಗ್ತಾರೆ? 6ನೇ ಮಹಾವಂಶ ಮತ್ತು 7ನೇ ಮಹಾವಂಶ ಇಲ್ಲಿ ಪ್ರಪಂಚದಲ್ಲಿ ಕಂಡು ಬಂದಾಗ ಅವರು ಪ್ರಕಟವಾಗ್ತಾರೆ. ಯಾರು ಇವರು ಧ್ಯಾನಿ ಬುದ್ಧರು? ಬಹಳ ಉನ್ನತ ಹಂತದಲ್ಲಿರುವಂಥ ಅಧ್ಯಾತ್ಮ ಜೀವರುಗಳು. ಅವರಿಗೆ ಹೋಲಿಸಿದರೆ ಮಾನುಷ ಬುದ್ಧರು ಕೆಳಕ್ಕಿದ್ದಾರೆ. ಈ ಧ್ಯಾನಿ ಬುದ್ಧರೇ ಏನು ಮಾಡ್ತಾರೆ? ಕೆಲವು ಬಾರಿ ಧ್ಯಾನಿ ಬುದ್ಧರೇ ಕೆಳಗಿಳಿದು ಮಾನವ ರೂಪದಲ್ಲಿ ಪ್ರಕಟರಾಗ್ತಾರೆ. ಅಂತಹ ಒಬ್ಬ ಧ್ಯಾನಿ ಬುದ್ಧ ಅಮಿತಾಭ. ಆ ಅಮಿತಾಭನೇ ಇಲ್ಲಿ ಈ ರೂಪದಲ್ಲಿ ಗೌತಮ ಬುದ್ಧರ ರೂಪದಲ್ಲಿ ಪ್ರಕಟವಾಗಿದ್ದು. ಧ್ಯಾನಿ ಬುದ್ಧರು ಈ ಪೃಥ್ವಿಯ ಮೇಲೆ ಹುಟ್ಟುವ ಮಾನವ ಬುದ್ಧರಿದ್ದಾರಲ್ಲ, ಅವರ ಮೂಲ ಮಾದರಿಗಳು. ಪೃಥ್ವಿ ಮೇಲೆ ಹುಟ್ಟೋ ಬುದ್ಧರು ಇದಾರಲ್ಲ, ಪೃಥ್ವಿ ಮೇಲೆ ಎಷ್ಟು ಜನ ಬುದ್ಧರು ಹುಟ್ಟಿದ್ದಾರೆ ಇದುವರೆಗೂ ಗೊತ್ತಾ ನಿಮಗೆ? ಎಷ್ಟು ಬುದ್ಧರಾಗಿ ಹೋಗಿದ್ದಾರೆ? ನೋ
ತುಂಬ ಕಡಿಮೆ ಆಗೋಯ್ತು, ತುಂಬ ಕಡಿಮೆ ಆಗೋಯ್ತು. 28ನೆಯ ಬುದ್ಧ ಗೌತಮ ಬುದ್ಧ, 28. 27ನೆಯ ಬುದ್ಧ ಕಾಶ್ಯಪ ಬುದ್ಧ. ಆ ಕಾಶ್ಯಪ ಬುದ್ಧ ವಾರಣಾಸಿಯಲ್ಲಿ ಹುಟ್ಟಿದವರು. ಗೌತಮ ಬುದ್ಧರು 28ನೆಯ ಬುದ್ಧರು ಇವರು ಹುಟ್ಟಿದ್ದು. ಅಂದರೆ ಈ ಮಾನುಷ ಬುದ್ಧರು ಇದಾರಲ್ಲ, ಇವರ ಮೂಲ ಮಾದರಿ ಧ್ಯಾನಿ ಬುದ್ಧರು. ಮೂಲ ಮಾದರಿ, ಪ್ರೋಟೋಟೈಪ್ ಅಂತ ನಾವು ಹೇಳ್ತೇವೆ. ಪ್ರೋಟೋಟೈಪ್ ಆಫ್ ದೀಸ್ ಮಾನುಷ ಬುದ್ಧಾಸ್ ಆರ್ ನಥಿಂಗ್ ಬಟ್ ಧ್ಯಾನಿ ಬುದ್ಧಾಸ್ ಅಂತ. ಈಗ ಇಲ್ಲಿ ಯಾವುದೋ ಒಂದು ಮಾಡೆಲ್ ಇದೆ, ಈ ಮಾಡೆಲ್ಗೆ ಒಂದು ಪ್ರೋಟೋಟೈಪ್ ಇರುತ್ತೆ. ಪ್ರೋಟೋಟೈಪ್ ಅಂದರೆ ಈ ಮಾಡೆಲ್ನ ಮೊಟ್ಟ ಮೊದಲು ಕಂಡು ಹಿಡಿದ್ನಲ್ಲ ವಿಜ್ಞಾನಿ, ಅವನು ಒಂದು ಪ್ರೋಟೋಟೈಪ್ ಪ್ರಿಪೇರ್ ಮಾಡಿರ್ತಾನೆ. ಆ ಪ್ರೋಟೋಟೈಪ್ನೆಲ್ಲ ಇಂಪ್ರೂವ್ ಆಗ್ತಾ 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 ಈಗ ಯಾವುದೋ ಒಂದು ಮಾಡೆಲ್ ಬಂದಿದೆ. ಆ ಥರ ಧ್ಯಾನಿ ಬುದ್ಧರು ಪ್ರೋಟೋಟೈಪ್ಸು, ಮೂಲ ಮಾದರಿಗಳು ಅವರು ಧ್ಯಾನಿ ಬುದ್ಧರು. ಪ್ರತಿ ಧ್ಯಾನಿ ಬುದ್ಧರು ತಮ್ಮಿಂದಲೇ ಒಬ್ಬ ದೈವಿ ಪುತ್ರನನ್ನು ಪಡೆಯಬಹುದು. ಪ್ರತಿ ಧ್ಯಾನಿ ಬುದ್ಧರಿಗೆ ಒಬ್ಬ ಪುತ್ರನನ್ನು ಅವರು ಪಡಿಬಹುದು. ಎಲ್ಲರ ಥರ ಮದುವೆ ಆಗಿ ಅಲ್ಲ, ಅವರು ಉನ್ನತ ವರ್ಗದ ಜೀವರುಗಳು, ಅವರಿಗೆ ಅದರ ಅವಶ್ಯಕತೆ ಇಲ್ಲ. ಹಾಗೆ ಪಡೆದ ಪುತ್ರನನ್ನು ಏನಂತ ಕರೀತಾರೆ ಗೊತ್ತೋ, ಅವರು ಧ್ಯಾನಿ ಬೋಧಿಸತ್ವರು ಅಂತ ಕರೀತಾರೆ. ಧ್ಯಾನಿ ಬುದ್ಧರ ಮಗನೇ ಧ್ಯಾನಿ ಬೋಧಿಸತ್ವ. ಏನೀ ಕೆಲಸ? ಧ್ಯಾನಿ ಬೋಧಿಸತ್ವರಿಗೆ ಏನು ಕೆಲಸ? ಅವ್ರು ಏನು ಮಾಡ್ತಾರೆ? ಅವರು ಮಾನುಷ ಬುದ್ಧರ ಮರಣದ ನಂತರ ಈ ಧ್ಯಾನಿ ಬೋಧಿಸತ್ವರು ಅವರ ಕೆಲಸವನ್ನು ನೋಡ್ಕೊಳ್ತಾರೆ. ಯಾರ ಕೆಲಸವನ್ನು? ಈಗ ಗೌತಮ ಬುದ್ಧರು ಮರಣ ಹೊಂದ್ಬಿಟ್ರು, ನಿರ್ವಾಣವನ್ನು ಹೊಂದ್ಬಿಟ್ರು, ಹೊರಟು ಹೋದರು. ಅವರು ಹೊರಟು ಹೋದ್ಮೇಲೆ ಧ್ಯಾನಿ ಬೋಧಿಸತ್ವರು ಅವರ ಆ ಎಲ್ಲ ಕೆಲಸಗಳನ್ನು ನೋಡ್ಕೊಳ್ತಾ ಇದ್ದಾರೆ. ಪ್ರತಿ ಧ್ಯಾನಿ ಬುದ್ಧರಿಗೆ ಒಬ್ಬ ಪುತ್ರನಿರಲು ಸಾಧ್ಯ. ಇದನ್ನು 5ನೆಯ ಸ್ಟ್ಯಾನ್ಸಾದ ಪ್ರಾರಂಭದಲ್ಲಿ ತಿಳಿಸ್ಕೊಡ್ತಾರೆ. ಯಾಕೆ ತಿಳಿಸ್ಕೊಡ್ತಾರೆ ಅಂದರೆ, ಈ ಅಧ್ಯಾತ್ಮ ಜೀವರುಗಳಿದಾರಲ್ಲ, ಇವರು ಸೃಷ್ಟಿಯ ಸಾಕಷ್ಟು ಜವಾಬ್ದಾರಿಗಳನ್ನು ಹೊತ್ಕೊಳ್ತಾರೆ. ಸೃಷ್ಟಿಗೆ ಸಂಬಂಧಪಟ್ಟ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಸಂಸರಣೆಗೆ ಸಂಬಂಧಪಟ್ಟ ಕೆಲಸಗಳು ನಡೀತಾ ಇರ್ತದೆ. ಇರಲಿ, ಅಲ್ಲಿಂದ ಬ್ಲಾವೆಟ್ಸ್ಕಿಯಮ್ನವ್ರು ಏನು ಮಾಡ್ತಾರೆ ಗೊತ್ತಾ? ಇದ್ದಕ್ಕಿದ್ದ ಹಾಗೆ ಆ ಮ್ಯಾಟರ್ ಗೆಟ್ಸ್ ಶಿಫ್ಟೆಡ್, ಕಂಟೆಂಟ್ ಗೆಟ್ಸ್ ಶಿಫ್ಟೆಡ್, ಎ ಟೋಟಲ್ ಶಿಫ್ಟ್ ಇನ್ ದ ಕಂಟೆಂಟ್. ಫೋಹತ್ನ ಬಗ್ಗೆ ಮೂವ್ ಆಗಿಬಿಡ್ತಾರೆ. ಫೋಹತ್ ಅನ್ನೋದರ ಬಗ್ಗೆ ನಾನು ನಿಮ್ಗೆ ಹಿಂದೆ 1-2 ಬಾರಿ ಹೇಳಿದ್ದೆ. ಆದಿಯಲ್ಲಿ ಏನೂ ಇಲ್ಲದೆ ಇದ್ದಾಗ ಪರಬ್ರಹ್ಮನಿದ್ದ. ಪರಬ್ರಹ್ಮ ಒಂದು, ಆ ಪರಬ್ರಹ್ಮ 1ರಿಂದ 2 ಆಯಿತು. ಯಾರು 2? ಆ ಪರಬ್ರಹ್ಮನಿಂದ ಪುರುಷ ಮತ್ತು ಪ್ರಕೃತಿ 2 ಆಯಿತು. ಆ ಪುರುಷ ಮತ್ತು ಪ್ರಕೃತಿಗಳ ಒಂದು ಮಿಲನದಿಂದ ತ್ರಿಮೂರ್ತಿಗಳು 2 ಏನಾಯಿತು? 3 ಆಯಿತು. 3 ಅಂದರೆ ಯಾರು? ಶಿವ, ವಿಷ್ಣು, ಬ್ರಹ್ಮ. ಓಕೆ, ಶಿವ, ವಿಷ್ಣು ಮತ್ತು ಬ್ರಹ್ಮ. 1 ಇತ್ತು, 1ರಿಂದ 2 ಆಯಿತು. 2 ಅಂದರೆ ಯಾರು? ಪುರುಷ ಮತ್ತು ಪ್ರಕೃತಿ. 2ರಿಂದ 3 ಆಯಿತು. 3 ಅಂದರೆ ಯಾರು? ಬ್ರಹ್ಮ, ವಿಷ್ಣು, ಮಹೇಶ್ವರ. 3ರಿಂದ 4 ಆಯಿತು. ಯಾರು 4? ಆ ಬ್ರಹ್ಮ, ವಿಷ್ಣು, ಮಹೇಶ್ವರರ ಜೊತೆ ಫೋಹತ್ ಸೇರಿಕೊಳ್ತು. ಫೋಹತ್ ಸೇರಿಕೊಂಡಾಗ ಅದು 4 ಆಯಿತು. ಈ ಫೋಹತ್ ಇಲ್ಲದೆ ಮ್ಯಾನಿಫೆಸ್ಟಲ್ಲಿ ಏನೂ ಸೃಷ್ಟಿ ನಡೆಯೋದಿಲ್ಲ. ಫೋಹತ್ ಅನ್ನೋದು ಅನ್ಮ್ಯಾನಿಫೆಸ್ಟಲ್ಲೂ ಇರುತ್ತೆ, ಮ್ಯಾನಿಫೆಸ್ಟಲ್ಲೂ ಇರುತ್ತೆ. ಅವ್ಯಕ್ತದಲ್ಲೂ ಫೋಹತ್ ಅಡಗಿರುತ್ತೆ, ವ್ಯಕ್ತದಲ್ಲೂ ಫೋಹತ್ತು ಹಲವಾರು ರೂಪಗಳಲ್ಲಿ ವ್ಯಕ್ತವಾಗುತ್ತೆ. 4 ಆಗುತ್ತೆ. ಈ 4 ಸೀಕ್ರೆಟ್ ಡಾಕ್ಟ್ರಿನ್ನಲ್ಲೇ ಕೆಲವು ಕಡೆ 4 6 ಆಯಿತು, 6 7 ಆಯಿತು ಅಂತ ಹೇಳ್ತಾರೆ. 4 6 ಆಗೋದು ಮುಂದೆ ಬರ್ತದೆ, 6 7 ಆಗೋದು ಮುಂದೆ ಬರ್ತದೆ. ಅದನ್ನು ನಾನು ಆ ಸಂದರ್ಭದಲ್ಲಿ ಹೇಳ್ತೇನೆ. ಈ ಫೋಹತ್ ಅನ್ನೋದು ಇದೆಯಲ್ಲ, ಇದು ಏನು ಅನ್ನೋದನ್ನು 5ನೆಯ ಸ್ಟ್ಯಾನ್ಸಾನಲ್ಲಿ ವಿವರಿಸ್ತಾರೆ. ಫೋಹತ್ನ ಬಗ್ಗೆ ವಿವರಣೆ ನೀಡುತ್ತಾರೆ. ಫೋಹತ್ ಎಂಬುದು ವಿಶ್ವರಚನಾಶಾಸ್ತ್ರದಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತದೆ. ಅದು ಒಂದು ಕ್ರಿಯಾತ್ಮಕ, ಚಲನಾತ್ಮಕ, ಸೃಜನಾತ್ಮಕ ಶಕ್ತಿ. ಇಟ್ ಈಸ್ ಎ ಡೈನಮಿಕ್ ಎನರ್ಜಿ, ಡೈನಮಿಕ್ ಫೋರ್ಸ್.
ಅದು ಅವ್ಯಕ್ತದಲ್ಲಿ ಒಂದು ಬಗೆಯ ಪಾತ್ರವನ್ನು ನಿರ್ವಹಿಸುತ್ತದೆ, ಆದರೆ ವ್ಯಕ್ತದಲ್ಲಿ ಮತ್ತೊಂದು ಬಗೆಯ ಪಾತ್ರವನ್ನು ನಿರ್ವಹಿಸುತ್ತದೆ. ಬಹಳ ಕೆಲಸ ಇದೆ ಫೋಹತ್ಗೆ. ಅದೇ ಚಾಲನ ಶಕ್ತಿ, ಚಲನ ಶಕ್ತಿ, ಕ್ರಿಯಾತ್ಮಕ ಶಕ್ತಿ, ಸೃಜನಾತ್ಮಕ ಶಕ್ತಿ, ಅದೇ ಒಂದು ಬಲ, ಎನರ್ಜಿ. ಇಟ್ಸ್ ಮೇನ್ಲಿ ಎನರ್ಜಿ. ಈ ಫೋಹತ್ತು ವ್ಯಕ್ತ ಪ್ರಪಂಚದಲ್ಲಿ ಹೇಗಿದೆ ಗೊತ್ತಾ? ಆ ಫ್ಯಾನ್ ತಿರುಗ್ತಾ ಇದೆ ಅಲ್ಲಿ, ಈ ದೀಪ ಉರಿತಾ ಇದೆ ಇಲ್ಲಿ, ಯಾವ ಶಕ್ತಿಯಿಂದ? ವಿದ್ಯುತ್ ಶಕ್ತಿ ಫೋಹತ್ನ ಒಂದು ರೂಪ, ಫೋಹತ್ನ ಕೆಳಗಿಳಿದ ಒಂದು ರೂಪ. ಈಗ ಅಂತರಿಕ್ಷದಲ್ಲಿ ಭೂಮಿ ಬುಗುರಿ ಸುತ್ತದಂಗೆ ಸುತ್ತಾ ಇದೆ. ಭೂಮಿ ಒಂದೇ ಅಲ್ಲ, ಮಂಗಳ ಗ್ರಹ ಸುತ್ತುತ್ತಾ ಇದೆ, ಶುಕ್ರ ಗ್ರಹ ಸುತ್ತುತ್ತಾ ಇದೆ, ಬುಧ ಗ್ರಹ ಸುತ್ತುತ್ತಾ ಇದೆ, ಶನಿ ಗ್ರಹ ಸುತ್ತುತ್ತಾ ಇದೆ. ಈ ಎಲ್ಲ ಗ್ರಹಗಳು ಸುತ್ತುತ್ತಾ ಇವೆ ಬುಗುರಿ ಸುತ್ತದಂಗೆ. ಆದರೆ ಕೆಳಗಡೆ ಮೊಳೆ ಇಲ್ಲ. ಬುಗುರಿಗೆ ಮೊಳೆ ಇರುತ್ತೆ, ಆ ಮೊಳೆ ಭೂಮಿ ಮೇಲೆ ಕುಣಿತಾ ಇರ್ತದೆ, ಹೌದಾ ಅಲ್ವಾ? ಆದರೆ ಅಂತರಿಕ್ಷದಲ್ಲಿ ಸುತ್ತುತ್ತಾ ಇರೋ ಈ ಬುಗುರಿಗಳಿಗೆ ಯಾವುದಕ್ಕೂ ಕೆಳಗಡೆ ಆಧಾರವಿಲ್ಲ. ಹೇಗೆ ಸುತ್ತುತ್ತಾ ಇದೆ ಅವು? ಗುರುತ್ವಾಕರ್ಷಣ ಶಕ್ತಿ. ಏನು ಗುರುತ್ವಾಕರ್ಷಣ ಶಕ್ತಿ ಅಂದರೆ? ಗ್ರಾವಿಟೇಷನಲ್ ಪುಲ್ ಅಂತ. ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿ ಗ್ರಾವಿಟೇಷನ್ ಹರಡಿದೆ. ನೋಡಿ, ವಿಜ್ಞಾನ ಹೇಳೋದ್ರ ಪ್ರಕಾರ ದೇರ್ ಆರ್ 4 ಫೋರ್ಸಸ್: ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್, ಗ್ರಾವಿಟೇಷನ್, ಸ್ಟ್ರಾಂಗ್ ಫೋರ್ಸಸ್ ಆ್ಯಂಡ್ ವೀಕ್ ಫೋರ್ಸಸ್. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಈ 4 ಬಗೆಯ ಶಕ್ತಿಗಳಿಂದ, ಬಲಗಳಿಂದ ಮಾಡಲ್ಪಟ್ಟಿದೆ. ಗುರುತ್ವಾಕರ್ಷಣ ಶಕ್ತಿ ಅಂತಂದರೆ ಮೇಲೆಸೆದಂತಹ ಒಂದು ವಸ್ತು ನೀವು ಎಷ್ಟೇ ಮೇಲಕ್ಕೆ ಎಸೆದ್ರೂ ಹೋಗುತ್ತೆ ಮೇಲೆ ಮೇಲೆ ಮೇಲೆ. ಒಂದು ಹಂತದಲ್ಲಿ ಮತ್ತೇನಾಗುತ್ತೆ? ಆ ಕೆಳಗೆ ಬೀಳೋದ್ರಿಂದಲೇ ನಾವೆಲ್ಲ ಭೂಮಿ ಮೇಲೆ ನಡೆದಾಡ್ತಿರೋದು. ಯಾಕೆ ಕೆಳಗೆ ಬೀಳುತ್ತೆ ಅಂದರೆ ಅದು ಗುರುತ್ವಾಕರ್ಷಣ ಶಕ್ತಿ ಇದೆ. ಅದಿಲ್ಲ ಅಂದಿದ್ರೆ ನಾವು ಜಂಪ್ ಹೊಡ್ಕೊಂಡು ಓಡಾಡಬೇಕಾಗ್ತಿತ್ತು ಗಾಳಿನಲ್ಲಿ, ಹೌದಾ ಅಲ್ವಾ? ಈಗ ಸ್ಪೇಸ್ ಶಿಪ್ನಲ್ಲಿ ಅವ್ರು ಓಡಾಡ್ತಾರೆ, ನೋಡಿದ್ದೀರಾ ನೀವು? ಸ್ಪೇಸ್ ಶಿಪ್ನಲ್ಲಿ ಗ್ರಾವಿಟೇಷನ್ ಇರುವುದಿಲ್ಲ, ಅದಕ್ಕೆ ಅವರು ತೇಲಾಡ್ತಾ ದೆವ್ವ ಭೂತಗಳ ಥರ ಓಡಾಡ್ತಾ ಇರ್ತಾರೆ. ಆ ಗುರುತ್ವಾಕರ್ಷಣ ಶಕ್ತಿ ಅಥವಾ ಗ್ರಾವಿಟೇಷನಲ್ ಪುಲ್ ಅಂತ ಇದೆಯಲ್ಲ, ಆ ಗ್ರಾವಿಟೇಷನಲ್ ಪುಲ್ ಇಸ್ ನಥಿಂಗ್ ಬಟ್ ಎ ಫಾರ್ಮ್ ಆಫ್ ಫೋಹತ್. ಅದು ಫೋಹತ್ನ ಒಂದು ಸ್ವರೂಪ ಕೆಳಲೋಕದಲ್ಲಿ. ಮ್ಯಾಗ್ನೆಟಿಕ್, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೋರ್ಸ್ ಇದೆಯಲ್ಲ, ವಿದ್ಯುದಯಸ್ಕಾಂತೀಯ ಬಲ ಅಂತ ನಾವೇನು ಹೇಳ್ತೇವೆ, ಆ ಬಲ ಸಹ ಫೋಹತ್ನ ಒಂದು ರೂಪವೇ. ಇದೆಲ್ಲ ಈ ಜಗತ್ತಿನಲ್ಲಿ ಹಲವಾರು ಶಕ್ತಿಗಳಾಗಿ ಪ್ರಕಟವಾಗಿದೆ. ಅಂದರೆ ಎಲ್ಲೆಲ್ಲಿ ನಿಮಗೆ ಶಕ್ತಿ ಕಾಣಿಸ್ತಿದೆಯೋ, ಬಲ ಕಾಣಿಸ್ತಿದೆಯೋ, ಬಲ ಪ್ರವಾಹ, ಶಕ್ತಿ ಪ್ರವಾಹವನ್ನು ನೀವು ನೋಡ್ತಿರೋ, ಅದೆಲ್ಲ ಫೋಹತ್ನ ಹಲವು ಕೆಳಮಟ್ಟದ ರೂಪಗಳು. ಬಹಳ ಕೆಳಮಟ್ಟದ ಸ್ಥೂಲ ಲೋಕದ ಫೋಹತ್ನ ಅಭಿವ್ಯಕ್ತ ರೂಪಗಳು. ಪ್ರತಿಯೊಬ್ಬರಲ್ಲಿ ಹರಿಯೋ ಪ್ರಾಣಶಕ್ತಿ ಇದೆಯಲ್ಲ, ಅದು ಸಹ ಫೋಹತ್ತೆ. ದ ವೈಟಲ್ ಎನರ್ಜಿ ಇನ್ ಯುವರ್ ಬಾಡಿ. ನಮಗೆ ಪ್ರಾಣ ಶರೀರ ಅಂತ ಇದೆ, ಹೌದಾ ಅಲ್ವಾ? ಆ ಪ್ರಾಣ ಶರೀರ ಪ್ರಾಣನಾಡಿಗಳಿಂದ ಮಾಡಲ್ಪಟ್ಟಿದೆ. ಆ ಪ್ರಾಣನಾಡಿಗಳಲ್ಲಿ ಪ್ರಾಣ ಹರಿತಾ ಇದೆ. ಆ ಪ್ರಾಣವು ಸಹ ಫೋಹತ್ನ ಒಂದು ರೂಪವೇ. ಸೃಷ್ಟಿಕರ್ತನಾದ ಬ್ರಹ್ಮನಿಂದ ಪ್ರೇರೇಪಿತನಾಗಿ ಸೃಷ್ಟಿಯಲ್ಲಿ ಸಕ್ರಿಯವಾಗಿ ಫೋಹತ್ ಭಾಗವಹಿಸುತ್ತದೆ. ಫೋಹತ್ತೇನಾದರೂ ಇಲ್ಲದೆ ಇದ್ದಿದ್ದರೆ ತ್ರಿಮೂರ್ತಿಗಳಿಗೆ ಕೆಲಸನೇ ಇರ್ತಿರಲಿಲ್ಲ. ಕಾರಣ ಏನಂದರೆ, ತ್ರಿಮೂರ್ತಿಗಳು ಕೆಳಮಟ್ಟಕ್ಕೆ ಇಳಿದು ಬರಲು ಸಾಧ್ಯವಿಲ್ಲ. ಕೆಳಮಟ್ಟದಲ್ಲಿ ಕೆಲಸಗಳನ್ನು ಮಾಡೋದು ಫೋಹತ್ತೆ. ಅಧ್ಯಾತ್ಮ ಜೀವರುಗಳು ಅಂತ ನಾನೇನು ಹೇಳಿದೆ ಆಗಲೇ, ಧ್ಯಾನಿ ಚೋಹನ್ನರು, ಧ್ಯಾನಿ ಬುದ್ಧರು, ಧ್ಯಾನಿ ಬೋಧಿಸತ್ವರು, ಲಿಪಿಕರು, ಇವರು ಕೆಲಸ ಮಾಡೋರು. ತ್ರಿಮೂರ್ತಿಗಳು ಹೆಡ್ ಕ್ವಾರ್ಟರ್ಸು, ಹೆಡ್ ಆಫೀಸ್ನಲ್ಲಿ ಸುಮ್ಮನೆ ಕೂತಿರ್ತಾರವರು. ಹಾಗೆಂತ ಅವ್ರಿಗೇನು ಕೆಲಸ ಇಲ್ಲ ಅಂತ ಅಲ್ಲ, ಅವರಿಗೆ ಈ ಯೋಜನೆಯ ಒಂದು ಕಲ್ಪನೆ ಇದೆ ಮನಸ್ಸಿನಲ್ಲಿ. ಸೃಷ್ಟಿ ಹೀಗೀಗಾಗಬೇಕು ಅಂತ ವಿಶ್ವ ಮನಸ್ಸಿನಲ್ಲಿ, ಯೂನಿವರ್ಸಲ್ ಮೈಂಡ್ನಲ್ಲಿ ಪ್ರೀ ಕಾಸ್ಮಿಕ್ ಐಡಿಯೇಷನ್ ಅಂತೀವಿ. ಪ್ರೀ ಕಾಸ್ಮಿಕ್ ಐಡಿಯೇಷನ್ ಅಂದರೆ ವಿಶ್ವ ಹುಟ್ಟಲಿಕ್ಕೆ ಮೊದಲೇ ವಿಶ್ವ ಹೇಗಿರಬೇಕು ಅನ್ನೋ ಯೋಜನೆ ಆ ಸೃಷ್ಟಿಕರ್ತನ ತಲೆಯಲ್ಲಿದೆ. ಆ ಯೋಜನೆಯನ್ನು ಕೆಳಮಟ್ಟಕ್ಕೆ ತಂದು ಅದನ್ನು ಕಾರ್ಯಗತಗೊಳಿಸುವವರು ಯಾರೋ? ಇವರೇ. ಧ್ಯಾನಿ ಬುದ್ಧರು, ಧ್ಯಾನಿ ಚೋಹನ್ನರು, ಲಿಪಿಕರು, ಕರ್ಮದೇವತೆಗಳು, ಆರ್ಚ್ ಏಂಜಲ್ಗಳು, ಫೋಹತ್, ಇವರೆಲ್ಲ ಒಟ್ಟಿಗೆ ಸೇರ್ಕೊಂಡು ಸೃಷ್ಟಿ ಮಾಡ್ತಾರೆ. ಹೇಗೆ ಅಂದರೆ, ಈಗ ಮೋದಿಯವರಿಗೆ ಯಾವುದೋ ಒಂದು ಪಾಲಿಸಿ ತರಬೇಕು,
ಈ ದೇಶದಲ್ಲಿ ಒಂದು ಪಾಲಿಸಿ ಮ್ಯಾಟರ್ ಅದು. ಒಂದು ಪಾಲಿಸಿಯನ್ನು ತರಬೇಕು ಅನ್ನುವಂಥ ಯೋಜನೆ ಮೋದಿಯವರ ತಲೆಯಲ್ಲಿದೆ, ಅಮಿತ್ ಶಾನವರ ತಲೆಯಲ್ಲಿದೆ. ಆದರೆ ಆ ಪಾಲಿಸಿ ಕೆಳಗಿಳಿದು ಬಂದು ಕರಗತವಾಗಬೇಕಾಗಿರೋದಕ್ಕೆ ಬೇಕಾಗಿರೋದು ಯಾವುದು? ಬ್ಯೂರಾಕ್ರಸಿ. ಬ್ಯೂರಾಕ್ರಸಿ ಅಂದರೆ ಏನು? ಈ ಸರ್ಕಾರಿ ಕಚೇರಿಗಳಲ್ಲಿ ಕೆಲಸ ಮಾಡೋ ಅಧಿಕಾರಿಗಳು ಇವರೆಲ್ಲ ಏನು ಮಾಡಬೇಕು? ಆ ಪಾಲಿಸಿಯನ್ನು ಕಾರ್ಯಗತಗೊಳಿಸಬೇಕು. ಅವರು ಕೆಳಗಿಳಿದು ಕಾರ್ಯಗತಗೊಳಿಸ್ಲಿಕ್ಕಾಗೋದಿಲ್ಲ. ಈಗ ಈ ನಮ್ಮ ದೇಶದಲ್ಲಿ ಯಾರು ಎರಡನೇ ವಿವಾಹವನ್ನು ಮಾಡ್ಕೋಬಾರ್ದು, ಪಾಲಿಗಮಿ ಈಸ್ ಬ್ಯಾಂಡ್ ಅನ್ನೋ ಒಂದು ಪಾಲಿಸಿ ಬಂತು ಅಂತ ತಿಳ್ಕೊಳ್ಳೋಣ. ಓಕೆ, ಇಟ್ ಈಸ್ ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಷನ್. ಅದು ಅವ್ರ ಪಾಲಿಸಿ. ಅವರ ಪಾಲಿಸಿಗೆ ಒಂದು ಒಂದು ರೂಪವನ್ನು ಕೊಡ್ತಾರೆ. ಅದನ್ನು ಆ ಪಾಲಿಸಿಯನ್ನು ಪಾಸ್ ಮಾಡ್ತಾರೆ ಪಾರ್ಲಿಮೆಂಟ್ನಲ್ಲಿ. ಪಾಸ್ ಮಾಡಾದ್ಮೇಲೆ ಮೋದಿಯವರು ಪ್ರತಿ ಮನೆಗೆ ಬಂದು ಎಷ್ಟು ಜನ ಇದ್ದಾರೆ ಹೆಂಡ್ತಿರು ನಿಮಗೆ ಅಂತ ಕೇಳಲಿಕ್ಕಾಗತ್ತಾ? ಅದನ್ನು ಮಾಡಬೇಕಾಗಿರೋದು ಯಾರಿಲ್ಲೇ ಕೆಳಗೆ ನೋಡ್ಕೋಬೇಕಾಗಿರೋದು ಯಾರು? ಪೊಲೀಸ್ ಡಿಪಾರ್ಟ್ಮೆಂಟು, ಮ್ಯಾಟ್ರಿಮೋನಿಯಲ್ ಇದು ಸರ್ಕಾರಿ ರಿಜಿಸ್ಟ್ರಾರ್ ಆಫ್ ಮ್ಯಾರೇಜಸ್ಸು, ಇವ್ರು ನೋಡ್ಕೋಬೇಕು. ಅವ್ರು ಮಾಡೋಕ್ಕಾಗಲ್ಲ. ಅವ್ರ ಕೆಲಸ ಏನಿದ್ರು ಅಂದರೂ ಒಂದು ಯೋಜನೆಯ ಸ್ವರೂಪವನ್ನು ತಯಾರು ಮಾಡಿಬಿಡ್ತಾರೆ. ಆ ಯೋಜನೆಯ ಸ್ವರೂಪವನ್ನು ಕೆಳಮಟ್ಟದಲ್ಲಿ ಕಾರ್ಯಗತಗೊಳಿಸುವಂಥ ಅಧಿಕಾರಿಗಳೇ ಬೇರೆ ಇರ್ತಾರೆ. ಹಾಗೆ ತ್ರಿಮೂರ್ತಿಗಳಲ್ಲಿ ಆದಿಬುದ್ಧಿ, ಯೂನಿವರ್ಸಲ್ ಮೈಂಡ್, ಇವೆರಡು ಬಹಳ ಮುಖ್ಯ. ಅದು ಮುಂದೆ ಬರ್ತದೆ, ನಾನು ಹೇಳ್ತೇನೆ. ಯೂನಿವರ್ಸಲ್ ಮೈಂಡ್ ಅಂತಂದರೆ ವಿಶ್ವ ಮನಸ್ಸು, ವಿಷ್ಣುವಿನ ರೂಪ ಅದು. ಆ ವಿಶ್ವ ಮನಸ್ಸಿನಲ್ಲಿ ಒಂದು ಸೃಷ್ಟಿಗೆ ಸಂಬಂಧಪಟ್ಟ ಸ್ವರೂಪವಿರುತ್ತೆ. ಆ ಸ್ವರೂಪವನ್ನು, ಆ ಬ್ಲೂ ಪ್ರಿಂಟ್ ಏನಿದೆ, ಆ ಯೋಜನೆ ಏನಿದೆ, ಅದನ್ನು ಇವರೆಲ್ಲ ಕೆಳಗಡೆ ತಗೊಂಡು ಬಂದು ಈ ಜಗತ್ತಿನಲ್ಲಿ ಕಾರ್ಯಗತಗೊಳಿಸಿ ಆ ಭಗವಂತನ ಇಚ್ಛೆ ಏನಿದೆಯೋ ಆ ಇಚ್ಛೆಗೆ ಅನುಸಾರವಾಗಿ ಸೃಷ್ಟಿಯನ್ನು ಮಾಡ್ತಾ ಇರ್ತಾರೆ. ಫೋಹತ್ ಸೃಷ್ಟಿಯ ಪ್ರಾರಂಭದಲ್ಲಿ ಪ್ರಕಟವಾಗಿರುವುದಿಲ್ಲ, ಆದರೆ ಸೃಷ್ಟಿಯ ಒಂದು ಹಂತದಲ್ಲಿ ಕಾಸ್ಮಿಕ್ ಲೋಗಾಸ್ ಎಂದರೆ ಆ ಪರಬ್ರಹ್ಮನ ಇಚ್ಛೆಯಂತೆ ವ್ಯಕ್ತವಾಗಿ ಒಂದೇ ಸಂವೇದನೆಯ ಮೂಲಕ ಎಲ್ಲ ರೂಪಗಳನ್ನು ಒಟ್ಟುಗೂಡಿಸುತ್ತದೆ ಅಥವಾ ಸಂಯೋಜಿಸುತ್ತದೆ. ಒಂದು ಮೂರು ಹಲವು ರೂಪಗಳಾಗಿ ಪ್ರತ್ಯೇಕೀಕರಣಗೊಳ್ಳುವ ಕಾರ್ಯದಲ್ಲಿ ಸಹ ಫೋಹತ್ ಕೆಲಸ ಮಾಡುತ್ತೆ. ಫೋಹತ್ ಎರಡು ಥರ ಕೆಲಸ ಮಾಡುತ್ತೆ. ಒಂದು ಸೇರಿಸೋದು, ಒಂದು ಪ್ರತ್ಯೇಕಗೊಳಿಸೋದು. ಫೋಹತ್ ಏನು ಮಾಡ್ತು? ಒಂದಿದ್ದದ್ದನ್ನು ಎರಡು ಮಾಡ್ತು, ಎರಡನ್ನೇನು ಮಾಡ್ತು? ಮೂರು ಮಾಡ್ತು, ಮೂರನ್ನು ಮುಂದೆ ಏನು ಮಾಡುತ್ತದೋ 4 ಮಾಡ್ತು. ಅದು ಸೇರಿಕೊಳ್ತದೆ. 4 6 ಆಗುತ್ತೆ, 6 7 ಆಗ್ತದೆ. ಇದೊಂದು ಕ್ರಿಯೆ, ಅಂದರೆ ವಿಭಜನೆ ನಡೆಯುತ್ತೆ. ಇನ್ನು ಕೆಲವು ಸಂದರ್ಭಗಳಲ್ಲಿ ಏನು ಮಾಡುತ್ತೆ? ಅಣುಗಳನ್ನು, ಪರಮಾಣುಗಳನ್ನೆಲ್ಲ ಒಟ್ಟೊಟ್ಟಾಗಿ ಸೇರಿಸಿ ಸಂಯುಕ್ತ ವಸ್ತುಗಳನ್ನು ತಯಾರು ಮಾಡುತ್ತೆ. ಹೈಡ್ರೋಜನ್ನನ್ನು ಆಕ್ಸಿಜನ್ ಜೊತೆ ಸೇರಿಸಿ ನೀರನ್ನು ತಯಾರು ಮಾಡುತ್ತೆ. ಅಂದರೆ ಹೈಡ್ರೋಜನ್ ಆಕ್ಸಿಜನ್ ಎರಡೂ ಸೇರಿ ನೀರು ಉತ್ಪತ್ತಿ ಆಗಬೇಕಂದ್ರೆ ಏನು ಬೇಕಲ್ಲಿ? ಫೋಹತ್ ಬೇಕು. ಹೈಡ್ರೋಜನ್ ಮತ್ತು ಕ್ಲೋರೈಡ್ ಕ್ಲೋರಿನ್ ಎರಡು ಒಟ್ಟಾಗಿ ಸೇರಿ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಆಗುತ್ತೆ. ಅದು ಒಟ್ಟಾಗಿ ಆಗಬೇಕು ಅಂತಂದರೆ ಅದಕ್ಕೆ ಮತ್ತೆ ಏನು ಬೇಕು? ಫೋಹತ್ ಬೇಕು. ಅಮೋನಿಯಾ, ಅದರಲ್ಲಿ ನೈಟ್ರೋಜನ್ ಮತ್ತು ಹೈಡ್ರೋಜನ್ ಇದೆ. ಆ ನೈಟ್ರೋಜನ್ ಮತ್ತು ಹೈಡ್ರೋಜನ್ ಒಟ್ಟಾಗಿ ಸೇರಬೇಕಂದ್ರೆ ಅವೆರಡು ಅಣುಗಳು ಬೇರೆ ಬೇರೆ ಅಣುಗಳವು, ಅವು ಒಟ್ಟಾಗಿ ಸೇರಬೇಕಂದ್ರೆ ಮತ್ತೆ ಫೋಹತ್ ಬೇಕಾಗುತ್ತೆ. ಅಂದರೆ ಇದು ಒಂದು ರೀತಿ ವಿಭಜಕ ಶಕ್ತಿಯೂ ಹೌದು, ಇದೊಂದು ರೀತಿ ಸಂಯೋಜಕ ಶಕ್ತಿಯೂ ಹೌದು. ಎಲ್ಲ ಮೂಲ ಧಾತುಗಳನ್ನು ಸಂಯೋಜಿಸಿ ಸಂಯುಕ್ತ ವಸ್ತುಗಳನ್ನಾಗಿ ಫೋಹತ್ ಮಾಡುತ್ತದೆ. ಪುರಾಣಗಳ ಪ್ರಕಾರ ನೋಡಿ, ಮೇಡಮ್ ಬ್ಲಾವೆಟ್ಸ್ಕಿಯವರ ಆ ಒಂದು ಸೀಕ್ರೆಟ್ ಡಾಕ್ಟ್ರಿನ್ ತೊಗೊಂಡ್ರೆ ಆ 5ನೇ ಒಂದು ಸ್ಟ್ಯಾನ್ಸಾ ಇದೆಯಲ್ಲ, ಅದು ಬಹಳ ಕ್ಲಿಷ್ಟವಾದದ್ದು. ಅದರಲ್ಲಿ ಕಬ್ಬಾಲ ಇದೆ, ಯಹೂದ್ಯರ ಸ್ಕ್ರಿಪ್ಚರ್ ಕಬ್ಬಾಲ. ಅದರ ಜೊತೆಗೆ ಪಾರಸಿಗಳ ಝೆಂಡ್ ಅವಸ್ಥಾ ಅಂತ ನಾವೇನು ಹೇಳ್ತೇವೆ, ಆ ಗ್ರಂಥ ಬರುತ್ತೆ. ನಮ್ಮ ಪುರಾಣಗಳು ಬರುತ್ತೆ, ನಮ್ಮ ವೇದಗಳನ್ನು ಕೋಟ್ ಮಾಡ್ತಾರೆ ಅವರು. ಕ್ರಿಸ್ಟಿಯಾನಿಟಿಯ ಜೆನೆಸಿಸ್ ಬರುತ್ತೆ. ಅದೊಂದು ಸಿಂಥೆಸಿಸ್ ಆಫ್ ರಿಲಿಜನ್ಸ್, ಹಲವಾರು ಮತಗಳ ಒಂದು ಸಂಯೋಜನೆಯಲ್ಲಿ ಕಂಡು ಬರುತ್ತೆ. ಅದು ಹೇಗಿದೆ ಅಂತಂದರೆ, ದಟ್ಟವಾದಂಥ ಕಾಡಿನ ಒಳಗೆ ಹೋಗಿ ನೀವು ಮಧ್ಯೆ ಸಿಕ್ಕಾಕೊಂಡ್ಬಿಟ್ರೆ ರಸ್ತೆ ಗೊತ್ತಾಗದೆ ನೀವು ಹೆಂಗೆ ಬಿಲಿ ಒದ್ದಾಡ್ತಿರೋ, ಇದನ್ನು ಓದೋವಾಗ ಅಲ್ಲೆಲ್ಲೋ ಮಧ್ಯೆ ಹೋಗಿ ಸೇರ್ಕೊಂಡ್ಬಿಟ್ರೆ ಒಂದು ಹಂತದಲ್ಲಿ ನಾನು ಹಿಂದೆ ಏನು ಬಂತು, ಮುಂದೆ ಏನು ಬರ್ತಾ ಇದೆ, ಇದು ಎಲ್ಲಿಂದ ಎಲ್ಲಿಗೆ ಕನೆಕ್ಟ್ ಆಗ್ತಿದೆ, ಏನೋ ಅರ್ಥ ಆಗೋದಿಲ್ಲ.
ಅಲ್ಲದೆ ಅವರು ಇದನ್ನು ಬರೆದಾಗ ಬಹಳ ಉನ್ನತ ಪ್ರಜ್ಞೆಯಲ್ಲಿದ್ದರು. ಎಲ್ಲಿಂದಲೂ ಅವರಿಗೆ ಸಾಕಷ್ಟು ವಿಷಯ ವಿಚಾರಗಳು ಉನ್ನತ ಮಹಾತ್ಮರಿಂದ ಬಂದು ತಲುಪ್ತಾ ಇದ್ದವು. ಪ್ರಾಬಬ್ಲಿ ಹ್ಯಾಂಡ್ಲಿಂಗ್ ದ ಇನ್ಫಾರ್ಮೇಷನ್ ವಾಸ್ ಆಲ್ಸೋ ಎ ಚಾಲೆಂಜ್ ಫಾರ್ ಹರ್. ಅಷ್ಟು ಉನ್ನತ ವಿಚಾರಗಳು ವಿಷಯಗಳನ್ನು ಹ್ಯಾಂಡಲ್ ಮಾಡೋದು ಇದೆಯಲ್ಲ, ತುಂಬ ಕಷ್ಟ ಇದೆ. ಅದು ಅಷ್ಟು ಸುಲಭವಾದದ್ದಲ್ಲ. ಅಂಥ ಮೇಧಾವಿ, ಅಂಥ ಜ್ಞಾನಿಯಾಗಿದ್ದ ಮೇಡಮ್ ಬ್ಲಾವೆಟ್ಸ್ಕಿ ಅವರು ಧ್ಯಾನಿ ಬುದ್ಧರ ಬಗ್ಗೆ ಹೇಳ್ತಾ ಇದ್ದಕ್ಕಿದ್ದಂಗೆ ಫೋಹತ್ಗೆ ಬಂದುಬಿಡ್ತಾರೆ ಅವರು. ನೋಡಿ, ದಿಸ್ ಈಸ್ ವಾಟ್ ಐ ಆಮ್ ಟೆಲ್ಲಿಂಗ್. ಇಟ್ ಲುಕ್ಸ್ ಲೈಕ್ ಡಿಸ್ಕನೆಕ್ಟೆಡ್, ಡಿಸ್ಜಾಯಿಂಟೆಡ್ ಟೆಕ್ಸ್ಟ್ ಅಂತ ಅನಿಸುತ್ತೆ. ಬಟ್ ಇನ್ ಫ್ಯಾಕ್ಟ್, ಇನ್ ರಿಯಾಲಿಟಿ ದೇ ಆರ್ ನಾಟ್ ಡಿಸ್ಕನೆಕ್ಟೆಡ್ ಆ್ಯಂಡ್ ಡಿಸ್ಜಾಯಿಂಟೆಡ್. ಯು ರಿಯಲೈಸ್ ಇಟ್ ಓನ್ಲಿ ವೆನ್ ಯು ಅಂಡರ್ಸ್ಟ್ಯಾಂಡ್ ಇಟ್ ಇನ್ ಡೆಪ್ತ್. ಅಂದರೆ ಈ ಫೋಹತ್ ಅನ್ನೋದನ್ನು ವಿವರಿಸ್ತಾ ಪುರಾಣಗಳ ಕಡೆಗೆ ಹೊರಟೋಗ್ತಾರೆ. ಹಿಂದೂ ಧರ್ಮದ ಪುರಾಣಗಳ ಪ್ರಕಾರ ಬ್ರಹ್ಮದೇವನಲ್ಲಿರುವ ಮೂಲತಃ ಸೃಷ್ಟಿಸುವ ಇಚ್ಛೆಯೇ ಫೋಹತ್ ಎಂದು ಗುಪ್ತ ಸಿದ್ಧಾಂತ ಹೇಳುತ್ತೆ. ಬ್ರಹ್ಮದೇವ ಅಂದರೆ ಆತ ಈಸ್ ದ ಥರ್ಡ್ ಲೋಗಾಸ್. ಒಪ್ಕೋತೀರಾ? ಎಷ್ಟನೆಯ ಮೂರ್ತಿ ಆತ? ಮೂರನೆಯ ಮೂರ್ತಿ. ಶಿವ ಮೊದಲನೆಯವನು, ವಿಷ್ಣು ಎರಡನೆಯವನು, ಬ್ರಹ್ಮ ಮೂರನೇ. ಈ ಬ್ರಹ್ಮದೇವನಲ್ಲಿ ಸೃಷ್ಟಿಸಬೇಕು, ನಾನು ಸೃಷ್ಟಿ ಮಾಡಬೇಕು ಅನ್ನುವಂತಹ ಆಳ ಇಚ್ಛೆ ಇರುತ್ತಲ್ಲ, ಆ ಇಚ್ಛೆ ಮತ್ತೇನೂ ಅಲ್ಲ, ಫೋಹತ್ನ ಸ್ವರೂಪ. ಬ್ರಹ್ಮದೇವನ ಡಿಸೈರ್ ಟು ಕನ್ಸ್ಟ್ರಕ್ಟ್, ಡಿಸೈರ್ ಟು ಕ್ರಿಯೇಟ್ ಈಸ್ ನಥಿಂಗ್ ಬಟ್ ಫೋಹತ್ ಅಂತ ಹೇಳುತ್ತೆ. ಇದು ನಮ್ಮ ಸೀಕ್ರೆಟ್ ಡಾಕ್ಟ್ರಿನ್. ಇದಲ್ಲದೆ ಆಕಾಶದ 7 ತತ್ವಗಳ ಮೂಲಕ ಫೋಹತ್ ಚಲಿಸುತ್ತಾ ಆ ವಿಶ್ವ ಮನಸ್ಸಿನಲ್ಲಿ ಸೃಷ್ಟಿಯ ಯಾವ ಒಂದು ನೀಲಿ ನಕ್ಷೆ ಇದೆಯೋ ಆ ನಕ್ಷೆಗೆ ಅನುಸಾರವಾಗಿ, ಆ ಇಚ್ಛೆಗೆ ಅನುಸಾರವಾಗಿ ಸೃಷ್ಟಿ ನಡೆಯುವಂತೆ ಚಾಲಕ ಶಕ್ತಿಯಾಗಿ ಸಹಕರಿಸುತ್ತದೆ. ಫೋಹತ್ತು ಉತ್ಪತ್ತಿಯಾದ ಮೇಲೆ 7 ತತ್ವಗಳ ಮೂಲಕ ಚಲಿಸುತ್ತದೆ. ಯಾವುದು 7 ತತ್ವಗಳು? ನಮ್ಮ ಥಿಯಾಸಫಿಯಲ್ಲಿ ಎಷ್ಟು ತತ್ವಗಳನ್ನು ಹೇಳ್ತೇವೆ ಸೃಷ್ಟಿಗೆ ಸಂಬಂಧಪಟ್ಟ ಹಾಗೆ? ಎಷ್ಟು ತತ್ವಗಳ ಮಧ್ಯೆ ನಮ್ಮ ಶರೀರ ಕೆಲಸ ಮಾಡ್ತಾ ಇದೆ? ಪಂಚತತ್ವಗಳು. ಇರಲಿ, ಇನ್ನು ಎತ್ತರ ಇದೆಯಮ್ಮ, ನೀವು ಬಿಟ್ಟಿದ್ದೀರಿ. ಸ್ಥೂಲ, ಕಾಮ, ಕೆಳಮನೋ, ಮೇಲಿನ ಮನೋಲೋಕ, ಆತ್ಮಲೋಕ, ಅನುಪಾದಕ ಲೋಕ, ಬುದ್ಧಿಲೋಕ, ಆದಿಲೋಕ, ಅನುಪಾದಕ. ಒಟ್ಟು 7 ತತ್ವಗಳು, 7 ಸಪ್ತಲೋಕಗಳು ಅಂತ ನಾವು ಹೇಳೋದು. ಈ ಸಪ್ತಲೋಕಗಳ ಮೂಲಕ ಫೋಹತ್ ಚಲಿಸುತ್ತೆ. ಅಂದರೆ ಅಷ್ಟು ಹೊತ್ತಿಗೆ ದ್ರವ್ಯ ರಾಶಿ ಏನಿತ್ತು, ಮೂಲ ಪ್ರಕೃತಿ. ದ್ರವ್ಯ ರಾಶಿ ಅಂದರೆ ಮತ್ತೇನೂ ಅಲ್ಲ, ಮೂಲ ಪ್ರಕೃತಿ. ಅದೇ ಪಾರ್ವತಿ. ಅದನ್ನೇ ನಾವು ದುರ್ಗಾ ಅಂತ ಹೇಳೋದು, ಅದಿತಿ ಅಂತ ಹೇಳೋದು. ಅದು ಮೂಲ ಪ್ರಕೃತಿ. 1 2 ಆಯಿತು ಅಂತನ್ನಲ್ಲ. 1 2 ಆದಾಗ ಏನಾಯಿತು? ಪರಬ್ರಹ್ಮನಿಂದ ಪುರುಷ ಮತ್ತು ಪ್ರಕೃತಿ. ಆ ಪ್ರಕೃತಿಯೇ ಮೂಲ ಪ್ರಕೃತಿ. ಅದು ಸಾಮಗ್ರಿ, ಅದು ವಸ್ತು, ಅದು ಪದಾರ್ಥ. ಅಖಿಲಾಂಡ ಕೋಟಿ ಬ್ರಹ್ಮಾಂಡದಲ್ಲಿ ಹರಡಿಕೊಂಡಿದ್ದಂಥ ದ್ರವ್ಯ ರಾಶಿ. ಆ ದ್ರವ್ಯ ರಾಶಿಯಲ್ಲಿ 7 ತತ್ವಗಳಿತ್ತು. 7 ತತ್ವಕ್ಕೆ ಸಂಬಂಧಪಟ್ಟ ಅಣುಗಳ ತಯಾರಾಗಬೇಕು. ಈಗ ಆ 7 ಹಂತಗಳಲ್ಲಿ ಫೋಹತ್ ಚಲಿಸುತ್ತೆ. ಚಲಿಸುತ್ತ ಕಂಪನಗಳನ್ನು ಸೃಷ್ಟಿ ಮಾಡುತ್ತೆ ಆ ದ್ರವ್ಯ ರಾಶಿಯಲ್ಲಿ. ಆ ಕಂಪನಗಳಿಗೆ ಅನುಸಾರವಾಗಿ ಆ ಲೋಕಗಳಲ್ಲಿ ಆ ಅಣುಗಳು ತಯಾರಾಗ್ತಾ ಹೋಗ್ತವೆ. ಇದು ಚಾಲಕ ಶಕ್ತಿಯಾಗಿ ಸಹಕರಿಸುತ್ತದೆ. ಇದು ಹೇಗೆ ಅಂತಂದರೆ, ಈ ಮೊಸರು ಇರುತ್ತೆ. ಮೊಸರನ್ನ ಏನು ಮಾಡ್ತೀರಿ ನೀವು? ಕಡಿತೀರಿ. ಕಡ್ದಾಗ ಏನಾಗುತ್ತೆ? ಅದು ಮಜ್ಜಿಗೆ ಆಗುತ್ತೆ. ಮಜ್ಜಿಗೆ ಜೊತೆಗೆ ಏನು ಬರುತ್ತೆ? ಆ ಥರ ಈ ದ್ರವ್ಯ ರಾಶಿ ಇದೆಯಲ್ಲ, ಅದು ಮೊಸರು ಅಂತ ತಿಳ್ಕೊಳ್ಳಿ. ಆ ಮೊಸರಿನಲ್ಲಿ 7 ಡಿಫ್ರೆಂಟ್ ಡೆನ್ಸಿಟೀಸ್ ಇದೆ. ಆ ಡೆನ್ಸಿಟೀಸ್ಗೆ ಸಂಬಂಧಪಟ್ಟ ಹಾಗೆ ಅಣುಗಳು ತಯಾರಾಗಬೇಕೀಗ. ಆ ಕ್ಷೇತ್ರಗಳಲ್ಲಿ ಕಡಿಯುತ್ತೆ ಫೋಹತ್ತು, ಅದನ್ನು ಕಡಿಯುತ್ತೆ. ದಟ್ ಈಸ್ ವೈ ದೇ ಸೇ ಕನ್ಸಾಲಿಡೇಷನ್ ಅಂತ ಹೇಳ್ತಾನೆ. ಮುಂದೆ ಬರುತ್ತೆ. ಯೂನಿವರ್ಸಲ್ ಮೈಂಡ್ ಅಥವಾ ವಿಶ್ವ ಮನಸ್ಸಿನಲ್ಲಿ ಯಾವ ಒಂದು ಕಲ್ಪನೆ ಇದೆಯೋ ಆ ಕಲ್ಪನೆಗೆ ಅನುಸಾರವಾಗಿ ಸೌರವ್ಯೂಹದ ಎಲ್ಲ ವಿವಿಧ ಸ್ಥಿತಿಗಳನ್ನು ಅಸ್ತಿತ್ವಕ್ಕೆ ತರುವಲ್ಲಿ ಫೋಹತ್ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಇದು ಹೇಗೆ ಅಂದರೆ, ನಿಮಗೆ ಜೇಡಿಮಣ್ಣು ಕೊಟ್ಟುಬಿಟ್ಟಿದ್ದಾರೆ. ಈ ಜೇಡಿಮಣ್ಣನ್ನು ನೀವೇನು ಮಾಡ್ತೀರಿ? ಕ್ಲೇ ಕೊಟ್ಟುಬಿಟ್ಟಿದ್ದಾರೆ. ಮಕ್ಕಳ ಕೈನಲ್ಲಿ ಕ್ಲೇ ಕೊಟ್ಟುಬಿಡಿ. ಆ ಕ್ಲೇನ ಇಟ್ಕೊಂಡು ಅವ್ರು ಏನು ಮಾಡ್ತಾರೆ? ಅದಕ್ಕೆ ಏನು ಬೇಕೋ ಅದು ಶೇಪ್ನ ಕೊಡ್ತಾ ಹೋಗ್ತಾರೆ.
ಮಕ್ಕಳಿಗೆ ಆ ಶೇಪ್ನ ಕೊಡೋದಿದೆಯಲ್ಲ, ಅದು ಅವ್ರ ಟೀಚರ್ಗಳು ಕಲಿಸ್ಕೊಟ್ಟಿರ್ತಾರೆ, ಇಲ್ಲ ಅವ್ರ ಫ್ರೆಂಡ್ಗಳನ್ನು ನೋಡಿರ್ತಾರೆ. ಮತ್ತು ಕೆಲವು ಬಾರಿ ಮಕ್ಕಳಿಗೆ ಸೃಜನಾತ್ಮಕ ಶಕ್ತಿ ಇರುತ್ತೆ, ಅವರೇ ಮಾಡ್ತಾರೆ ಎಲ್ಲೋ ನೋಡಿದ್ದನ್ನು ಅಲ್ಲಿ ಇಲ್ಲಿ. ಈಗ ಇದು ಕ್ಲೇ ಇದ್ದ ಹಾಗೆ. ಆ ದುರ್ಗಾದೇವಿ ಇದಳಲ್ಲ, ಅದಿತಿ ಇದಳಲ್ಲ, ಮೂಲ ಪ್ರಕೃತಿ. ಆ ಮೂಲ ಪ್ರಕೃತಿ ಕ್ಲೇ ಅದು. ಆ ಮೂಲ ಪ್ರಕೃತಿ ಎಂಬ ಕ್ಲೇಯನ್ನು ಫೋಹತ್ ಅನ್ನೋ ಶಕ್ತಿ ಪ್ರವೇಶ ಮಾಡುತ್ತೆ. ಪ್ರವೇಶ ಮಾಡಿ ಅದನ್ನು ಕಡೆದು 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 ಆ ಒಂದು ಪದಾರ್ಥದಿಂದ ಏನೇನು ತಯಾರಾಗಬೇಕೋ ಅದನ್ನು ತಯಾರಿಸುತ್ತೆ. ಫೋಹತ್ ಹೆಂಗೆ ತಯಾರಿಸುತ್ತೆ? ಅದಕ್ಕಿಷ್ಟ ಬಂದ ಹಾಗೆ ತಯಾರು ಮಾಡುತ್ತಾ? ಇಲ್ಲ. ಫೋಹತ್ತು ಆ ವಿಶ್ವ ಮನಸ್ಸಿನಲ್ಲಿ ಯಾವ ಒಂದು ಬ್ಲೂ ಪ್ರಿಂಟ್ ಇದೆ, ಪ್ಲ್ಯಾನ್ ಇದೆ, ಆ ಪ್ಲ್ಯಾನ್ಗೆ ಅನುಸಾರವಾಗಿ ಸೃಷ್ಟಿಯನ್ನು ಮಾಡ್ತಾ ಹೋಗುತ್ತೆ. ಈ 5ನೆಯ ಸ್ಟ್ಯಾನ್ಸಾನಲ್ಲಿ 3 ಮುಖ್ಯ ಪರಿಕಲ್ಪನೆಗಳನ್ನು ಕೊಡ್ತಾರೆ. ಪರಿಕಲ್ಪನೆ ಅಂದರೆ ಕಾನ್ಸೆಪ್ಟ್ಸ್ ಅಂತ. 3 ಕಾನ್ಸೆಪ್ಟ್ಗಳು. ಯಾವುದೋ 3 ಕಾನ್ಸೆಪ್ಟ್ಗಳು? ದ ಫಸ್ಟ್ ಕಾನ್ಸೆಪ್ಟ್ ಈಸ್ ದ ಫೇರಿ ವರ್ಲ್ವಿಂಡ್ ಅಂತಾರೆ. ದ ಫೇರಿ ವರ್ಲ್ವಿಂಡ್ ಅಂತಂದರೆ ಅಗಾಧವಾದ ತಾಪಮಾನವಿತ್ತು ಆಗ ಈ ಪ್ರಪಂಚದಲ್ಲಿ. ಅಗಾಧವಾದ ತಾಪಮಾನದಿಂದ ಕೂಡಿದಂತಹ ದೊಡ್ಡ ಒಂದು ಧೂಳಿನ ಬಿರುಗಾಳಿ ಇತ್ತು. ಅಂಥ ಬಿರುಗಾಳಿಗಳು ಬೇಕಾದಷ್ಟಿತ್ತು. ಅವುಗಳನ್ನೇ ನೆಬ್ಯೂಲಾಗಳು ಅಂತ ಕರೀತಾರೆ. ಏನು ನೆಬ್ಯೂಲಾ ಅಂತಂದರೆ? ನೆಬ್ಯೂಲಾ ಅಂತಂದರೆ ಅಗಾಧವಾದ ಅನಿಲ ದ್ರವ್ಯ ರಾಶಿ. ಎಷ್ಟು ಅಗಾಧ ಅಂದರೆ ನೀವು ಅದನ್ನು ನಿಮ್ಮ ಕಲ್ಪನೆಗೆ ತಂದುಕೊಳ್ಳಿಕ್ಕೂ ಸಾಧ್ಯ ಇಲ್ಲ. ನಮ್ಮ ಇಡೀ ಈ ಸೌರವ್ಯೂಹ ಏನಿದೆ ಇದು ಒರಾಯನ್ ನೆಬ್ಯುಲಾದಿಂದ ಬಂದಿರೋದು. ಒರಾಯನ್ ಕೇಳಿದ್ದೀರಾ ನೀವು? ಎಲ್ಲಿ ಕೇಳಿದ್ದೀರಿ ಒರಾಯನ್ ಪದ? ಒರಾಯನ್ ಮಾಲ್ ಗೊತ್ತು, ಚೆನ್ನಾಗಿ ಗೊತ್ತು ನಮಗೆಲ್ರಿಗೂ. ಆ ಒರಾಯನ್ ಎಲ್ಲಿಂದ ಬಂತು? ಅದು ಒರಾಯನ್ ಅನ್ನೋದು ಒಂದು ನೆಬ್ಯುಲಾ. ನೆಬ್ಯುಲಾ ಅಂದರೆ ಏನು? ಏನೂ ಇಲ್ಲದೆ ಇರುವಂಥ ಸ್ಥಿತಿಯಲ್ಲಿ ಅನಿಲಗಳ ಅಗಾಧ ದ್ರವ್ಯರಾಶಿ ಎಲ್ಲ ಕಡೆ ಇತ್ತು. ಅಗಾಧವಾದ ದ್ರವ್ಯರಾಶಿ. ಒರಾಯನ್ ನೆಬ್ಯುಲಾ ಅನ್ನೋದು ಒರಾಯನ್ ಅನ್ನುವಂತಹ ಒಂದು ಹೆಸರಿನ ಅಗಾಧವಾದ ಅನಿಲ ರಾಶಿ. ಅದು ಲಕ್ಷಾಂತರ ಮೈಲಿಗಳ ದೂರ ಹರಡಿತ್ತು. ನಿಮಗೆ ಒಂದು ಸೋಜಿಗದ ವಿಚಾರ ಹೇಳ್ತಾನೆ. ಸುಮಾರು ಒಂದು 850 1050 ಆ ಟೈಮ್ನಲ್ಲಿ ಒಂದು ನಕ್ಷತ್ರ ಸತ್ತೋಯ್ತು. ನಕ್ಷತ್ರಕ್ಕೆ ಸಾವಿದೆ. ಒಂದು ನಕ್ಷತ್ರ ಬ್ಲಾಸ್ಟ್ ಆಯಿತು. ಸೂಪರ್ ನೋವಾ. ಸೂಪರ್ ನೋವಾ ಅಂದರೆ ನಕ್ಷತ್ರಗಳ ಆಯಸ್ಸು ಮುಗಿದ ಮೇಲೆ ಸಿಡಿದು ಸ್ಫೋಟ ಹೊಂದಿ ಸತ್ತು ಹೋಗುತ್ತವೆ. ಆ ನಕ್ಷತ್ರ ಸತ್ತಾಗ ಹುಟ್ಟಿದ ಅನಿಲದ ರಾಶಿ ಆಗ ಮಾತ್ರ ಹುಟ್ಟಲಿಲ್ಲ, ಈಗಲೂ ಹರಡ್ತಾ ಇದೆ ಅದು. ಈಗ ಎಷ್ಟು ವರ್ಷ ಆಯಿತು? 1000 ವರ್ಷಗಳ ಹತ್ರ ಆಗೋಯ್ತು. ಈಗಲೂ ಹರಡ್ತಾ ಇದೆ ಆ ಅನಿಲದ ರಾಶಿ. ಅದನ್ನು ಲಾರ್ಜ್ ಮೆಗೆಲಾನಿಕ್ ಕ್ಲೌಡ್ ಅಂತ ಹೇಳ್ತಾರೆ. ಲಾರ್ಜ್ ಮೆಗೆಲಾನಿಕ್ ಕ್ಲೌಡ್. ಇಂತಹ ಬೇಕಾದಷ್ಟು ಅಗಾಧವಾದ ಧೂಳಿನ ರಾಶಿಗಳು ಆಕಾಶದಲ್ಲಿದೆ. ಇದು ಇತ್ತೀಚಿನ ಕೆಲವು ಸಂಶೋಧನೆಗಳ ಪ್ರಕಾರ ಅಂತೂ ವಿಚಿತ್ರವಾದಂತಹ ಅನಿಲ ರಾಶಿಗಳು ಆಕಾಶದಲ್ಲಿ ಕಂಡು ಬರ್ತಾ ಇದೆ. ಈಗ ಅಂತರಿಕ್ಷದ ಒಂದು ವ್ಯಾಪ್ತಿ ಸಹ ಬಹಳ ಜಾಸ್ತಿ ಆಗೋಗಿದೆ. ನಮಗೆ ತಿಳಿದ ಹಾಗೆ 93 ಬಿಲಿಯನ್ ಲೈಟ್ ಇಯರ್ಗಳಷ್ಟು ವಿಸ್ತಾರವಿದೆಯಂತೆ ತಿಳಿದ ಜಗತ್ತು. ಈ ತಿಳಿದ ಜಗತ್ತು ನಾಟ್ ಈವನ್ 5%, ಅದರ ನಂತರ ಇನ್ನು 95% ಇದೆ. ಅದು ಎಷ್ಟು ವಿಶಾಲವೋ, ಇದು ಏನು ಸೃಷ್ಟಿಯೋ, ಯಾವ ಒಂದು ಮೂಲ ಶಕ್ತಿ ಇದನ್ನು ಸೃಷ್ಟಿ ಮಾಡ್ತೋ, ಈ ಅಗಾಧವಾದಂತಹ ಈ ವಿಸ್ತಾರವನ್ನು ನಮ್ಮ ಮನಸ್ಸು, ನಮ್ಮ ಮೆದುಳು ಕಲ್ಪಿಸಿಕೊಳ್ಳಲಿಕ್ಕೂ ಸಾಧ್ಯ ಇಲ್ಲ. ನಮ್ಮ ಮೈಲಿಗಳು, ಕಿಲೋಮೀಟರ್ಗಳು ಇವ್ಯಾವುದು ಕೆಲಸಕ್ಕೆ ಬರೋದಿಲ್ಲ. ಜ್ಯೋತಿ ವರ್ಷಗಳಲ್ಲೂ ಬಿಲಿಯನ್ಗಳು, ಟ್ರಿಲಿಯನ್ಗಳ ಜ್ಯೋತಿ ವರ್ಷಗಳಷ್ಟು ಅಷ್ಟು ವಿಸ್ತಾರವಾದ ವಿಶ್ವ ಇದು. ನಾವು ವಿಶ್ವದ ಯಾವುದೋ ಮೂಲೆಯಲ್ಲಿದ್ದೀವಿ. ಹೇಗೆ ಅಂದರೆ ನನ್ನ ಶರೀರದಲ್ಲಿ 50 ಟ್ರಿಲಿಯನ್ ಜೀವಕೋಶಗಳಿದೆಯಂತೆ. ಪ್ರತಿ ಮನುಷ್ಯನಲ್ಲಿ 50 ಟ್ರಿಲಿಯನ್ ಜೀವಕೋಶಗಳು. ಅದರಲ್ಲಿ ಒಂದು ಕಣವೂ ಅಲ್ಲ ನಾನು. ಆ ಥರ ಐ ಆಮ್ ನಥಿಂಗ್.
ಐ ಆಮ್ ನಥಿಂಗ್ ಅಲ್ಲ, ಸೂರ್ಯನೇ ನಥಿಂಗ್. ಸೂರ್ಯನೇ ನಥಿಂಗ್ ಅಲ್ಲ, ಮಿಲ್ಕಿ ವೇನೇ ನಥಿಂಗ್. ಅಷ್ಟು ವಿಸ್ತಾರವಾದಂಥ ಜಗತ್ತು. ಇಲ್ಲಿ ನೆಬ್ಯುಲಾಗಳಿವೆ. ಈ ನೆಬ್ಯುಲಾಗಳಲ್ಲಿ ಸಪ್ತ ಪ್ರಜಾಪತಿಗಳು ಒಂದು ಸುಂಟರ ಗಾಳಿಯಂತೆ ಸುಳಿ ಸುಳಿಯಾಗಿ ಸುತ್ತುವ ಒಂದು ಮಹಾನ್ ಶಕ್ತಿಯನ್ನು ತಮ್ಮ ಉಸಿರಿನಿಂದ ತಯಾರಿಸುತ್ತಾರೆ. ಅದು ನೆಬ್ಯುಲಾಗಳ ಸೃಷ್ಟಿಯ ಅತ್ಯಂತ ಪ್ರಾರಂಭಿಕ ಹಂತ. ಸಪ್ತ ಪ್ರಜಾಪತಿಗಳು, ಇವರ ಬಗ್ಗೆ ನಾನು ಕಳೆದ ಹಲವು ಸಂಚಿಕೆಗಳಲ್ಲಿ ಹೇಳಿದ್ದೆ. ದ 7 ಲಾರ್ಡ್ಸ್ ಇನ್ ಫ್ರಂಟ್ ಆಫ್ ದ ಥ್ರೋನ್ ಅಂತ, ಸಿಂಹಾಸನದ ಮುಂದೆ ನಿಂತಿರುವಂತಹ 7 ಲಾರ್ಡ್ಸ್ ಅಂತಂದರೆ ದೇವರುಗಳು. ಈಗ ಆ ತ್ರಿಮೂರ್ತಿಗಳನ್ನು ಬಿಟ್ಟರೆ, ಫೋಹತ್ತನ್ನು ಬಿಟ್ಟರೆ, ನಂತರ ಬರುವಂತಹ ಹೈರಾರ್ಕಿ, ಆ ಶ್ರೇಣೀಕೃತ ವರ್ಗದಲ್ಲಿ ನಂತರ ಬರುವಂತಹ ಮಹಾನ್ ಎತ್ತರದ ಜೀವಿಗಳೇ ಸಪ್ತ ಪ್ರಜಾಪತಿಗಳು. ಈ ಸಪ್ತ ಪ್ರಜಾಪತಿಗಳು ಭಗವಂತನ ಆದೇಶವನ್ನು ತಂದು ಇಲ್ಲಿ ಕಾರ್ಯಗತಗೊಳಿಸ್ತಾರೆ. ಅವರೇನು ಮಾಡ್ತಾರೆ ಅಂದರೆ, ತಮ್ಮ ಉಸಿರಿನಿಂದ ಸುಳಿ ಸುಳಿಯಾಗಿ ಸುಂಟರ ಗಾಳಿಯು ಸುತ್ತುವ ಹಾಗೆ ಒಂದು ಶಕ್ತಿಯನ್ನು ತಯಾರು ಮಾಡ್ತಾರೆ ಆ ನೆಬ್ಯುಲಾಗಳಲ್ಲಿ. ಆಗ ಆ ನೆಬ್ಯುಲಾಗಳ ಒಂದು ಸೃಷ್ಟಿ ಪ್ರಾರಂಭವಾಗುತ್ತೆ. ಇದನ್ನು ದ ಫೇರಿ ವಿರ್ಲ್ವಿಂಡ್ ಅಂತಾರೆ. ಅಂದರೆ ಬೆಂಕಿಯಿಂದ ಕೂಡಿದ ಸುಂಟರ ಗಾಳಿ ಅದು. ನಿಜ ಹೇಳಬೇಕಂದ್ರೆ ಗಾಳಿ ಅಲ್ಲ ಅದು, ಅಂದರೆ ದ್ರವ್ಯರಾಶಿ, ಹಗೂರವಾದ ದ್ರವ್ಯರಾಶಿ. ಎರಡನೆಯ ಒಂದು ಪರಿಕಲ್ಪನೆ ರೋಲ್ ಆಫ್ ಫೋಹತ್. ಫೋಹತ್ ಎಂಬುದು ಸಪ್ತ ಪ್ರಜಾಪತಿಗಳ ಇಚ್ಛೆಯನ್ನು ಪ್ರತಿನಿಧಿಸುತ್ತಾ ಹರಡಿ ಚದುರಿದ ಅಣುಗಳ ಕಿಡಿಗಳನ್ನು ವ್ಯವಸ್ಥಿತಗೊಳಿಸಿ ಗ್ರಹ ಚಕ್ರಗಳನ್ನಾಗಿ, ಗ್ರಹ ಗೋಳಗಳನ್ನಾಗಿ ಮಾಡುತ್ತದೆ. ಪ್ರಜ್ಞೆಯನ್ನು, ಪದಾರ್ಥವನ್ನು ಸಂಯೋಜಿಸಿ ಅವ್ಯವಸ್ಥೆಯ ಮಧ್ಯೆ ವ್ಯವಸ್ಥೆಯನ್ನು ರೂಪಿಸುತ್ತದೆ. ಫೋಹತ್ನ ಎಷ್ಟು ಮುಖ್ಯವಾದ ಕಾರ್ಯ ನೋಡಿ. ಫೋಹತ್ ಏನು ಮಾಡುತ್ತೆ? ಪ್ರಜ್ಞೆಯನ್ನು ಅಣುಗಳ ಒಳಗೆ ತುಂಬಿಸುತ್ತೆ. ಪ್ರಜ್ಞೆ ಪದಾರ್ಥದ ಒಳಗೆ ನುಗ್ಗುತ್ತೆ. ಈಗ ನಮ್ಮ ಶರೀರ ಇದೆ, ಈ ಶರೀರ ಪದಾರ್ಥ. ಈ ಪದಾರ್ಥದ ಒಳಗೆ ನುಗ್ಗಿ ಕುಳಿತಿರೋದು ಯಾವುದು? ಆತ್ಮ. ಆ ಆತ್ಮ ಅನ್ನೋದು ಪ್ರಜ್ಞೆ. ಆತ್ಮನ ಲಕ್ಷಣ ಪ್ರಜ್ಞೆ, ಯೂನಿವರ್ಸಲ್ ಕಾನ್ಷಿಯಸ್ನೆಸ್. ಓಕೆ, ಅಂದರೆ ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ. ಅಂದರೆ ಅಣುವಿನಲ್ಲೂ ಏನಿದೆ? ಚೈತನ್ಯ ಇದೆ. ಹೆಂಗೆ ಬಂತು ಆ ಚೈತನ್ಯ ಅಲ್ಲೇ? ಫೋಹತ್ ಏನು ಮಾಡುತ್ತೆ? ಆ ವಿಶ್ವ ಚೈತನ್ಯವನ್ನು ಅಣುವಿನಲ್ಲೂ ತುಂಬಿಸುತ್ತೆ. ತಕ್ಷಣ ಆ ಅಣುಗಳು ಸಚೇತನಗೊಳ್ಳುತ್ತವೆ. ನಿದ್ರಿಸುತ್ತಿರುವ ಅಣುಗಳು ಅಂದು ಸಚೇತನಗೊಂಡಿದ್ದು ಇಂದೂ ಸಚೇತನಗೊಂಡಿದೆ. ಈ ಜಗತ್ತಿನಲ್ಲಿ ಅಣುಗಳು ಎಷ್ಟು ಹಳೆಯದು ಗೊತ್ತಾ? ವಿಜ್ಞಾನ ಇತ್ತೀಚೆಗೆ ಒಂದು ಮಾತು ಹೇಳುತ್ತೆ, ಕಳೆದ ಕೆಲವು ದಶಕಗಳಿಂದ ಇದೆ ಈ ಮಾತು. ಯು ಆರ್ ನಥಿಂಗ್ ಬಟ್ ಎ ಸ್ಟಾರ್ ಡಸ್ಟ್ ಅಂತ ಹೇಳ್ತಾರೆ. ಯು ಆರ್ ನಥಿಂಗ್ ಬಟ್ ಎ ಸ್ಟಾರ್ ಡಸ್ಟ್ ಅಂದರೆ ನೀನು ಯಾವುದೋ ನಕ್ಷತ್ರ ಸುಟ್ಟು ಹೋದಂತಹ ಬೂದಿ ನೀನು. ಹೌದು, ನಾನು ಅದೇ, ನೀವು ಅದೇ, ಅವರು ಅದೇ. ಯಾವುದೋ ನಕ್ಷತ್ರ ಸುಟ್ಟಾಗ ಉತ್ಪತ್ತಿ ಆಯ್ತಲ್ಲ ಬೂದಿ, ಆ ಬೂದಿಯ ಅಣುಗಳಿಂದಲೇ ನನ್ನ ಶರೀರ ಮಾಡಲ್ಪಟ್ಟಿರೋದು. ಶರೀರದ ಅಣುಗಳು ಅಲ್ಲಿಂದಲೇ ಬಂದಿರೋದು. ಈ ಅಣುಗಳು ನನಗೆ ಶಾಶ್ವತ ಅಂತ ತಿಳ್ಕೊಂಡಿದ್ರೆ ಮತ್ತೆ ಅದು ಭ್ರಮೆ. ಈಗ ಈ ಅಣುಗಳು ನನ್ನ ಶರೀರದಲ್ಲಿದೆ. ನಾನು ಉಸಿರು ಬಿಟ್ಟರೆ ಲಕ್ಷಾಂತರ ಅಣುಗಳೇನಾಯಿತು? ಹೊರಗೆ ಬಂತು. ಉಸಿರು ತಕ್ಕೊಂಡ್ರೆ ಹೊರಗಿನ ಅಣುಗಳು ಒಳಗೋಯ್ತು. ಅಂದರೆ ಈ ಅಣುಗಳು, ನಾನು ಏನೋ ಆಹಾರ ತಿಂತೀನಿ, ಆ ಆಹಾರ ಯಾವುದೋ ಸಸ್ಯಗಳಿಂದ ಬಂದಿದೆ. ಆ ಸಸ್ಯಗಳಿಗೆ ಎಲ್ಲಿಂದ ಬಂದಿದೆ? ಭೂಮಿಯಿಂದ ಬಂದಿದೆ. ಭೂಮಿಗೆ ಎಲ್ಲಿಂದ ಬಂದಿದೆ? ಯಾವುದೋ ಪ್ರಾಣಿನೋ, ಮರನೋ, ಗಿಡನೋ, ಸಸಿನೋ ಸತ್ತು ಬಿದ್ದಿರುವಂತಹ ಆ ಸಾವಯವ ಅಣುಗಳು ಆ ಸಸ್ಯವನ್ನು ಪ್ರವೇಶ ಮಾಡಿದೆ. ಆ ಸಸ್ಯದಲ್ಲಿ ಹಣ್ಣು, ಹೂವು, ತರಕಾರಿನೋ, ಪಲ್ಯನೋ ಆಗಿದೆ. ಅದನ್ನು ನಾನು ತಿಂದೆ, ಅದು ನನ್ನ ಒಳಗೋಯ್ತು. ಅದನ್ನು ನಾನು ವಿಸರ್ಜಿಸಿದೆ, ಅದು ಹೊರಗೆ ಹೋಯಿತು. ಅಂದರೆ ನನ್ನ ಶರೀರ ಸಹ ಡೈನಮಿಕ್. ಇಲ್ಲಿರೋಂಥ ಅಣುಗಳು ನನ್ನ ಶಾಶ್ವತ ಅಣುಗಳಲ್ಲ. ಈ ಅಣುಗಳು ಬದಲಾಗ್ತಾ ಇದೆ, ಕ್ಷಣಕ್ಕೂ ಬದಲಾಗ್ತಾ ಇದೆ. ಹಾಗಾದರೆ ಈ ಅಣುಗಳೆಲ್ಲ ಎಲ್ಲಿಂದ ಬಂದದ್ದು? ಮೂಲತಃ ಯಾವುದೋ ಕೋಟ್ಯಾಂತರ ವರ್ಷಗಳ ಹಿಂದೆ ಒಂದು ನಕ್ಷತ್ರ ಸಿಡಿದು ಸೂಪರ್ ನೋವಾ ಆಯಿತು. ಅದರಿಂದ ಏನಾಯಿತು? ಹೊಸ ನಕ್ಷತ್ರಗಳು, ಹೊಸ ಗ್ರಹಗಳು, ಆ ಗ್ರಹಗಳಲ್ಲಿ ಜೀವಿಗಳು ಸೃಷ್ಟಿಯಾಯಿತು. ಐ ಆಮ್ ನಥಿಂಗ್ ಬಟ್ ಎ ಸ್ಟಾರ್ ಡಸ್ಟ್ ಅಂತ ಹೇಳ್ತಾರೆ ನೋಡಿ. ಇದೆಲ್ಲ ಬಹಳ
ವೈಜ್ಞಾನಿಕವಾಗಿ ಎತ್ತರದ ವಿಷಯಗಳು. ನಾನು ನಿಮ್ಗೆ ಯಾಕೆ ತಿಳಿಸ್ತಾ ಇದ್ದೀನಿ ಅಂತಂದರೆ, ಸೀಕ್ರೆಟ್ ಡಾಕ್ಟ್ರಿನ್ ಅಂತ ಗಹನ ಗ್ರಂಥವನ್ನು ಅರ್ಥ ಮಾಡ್ಕೋಬೇಕಂದ್ರೆ ಒಂದು ಮಟ್ಟದ ವಿಜ್ಞಾನ ಬೇಕು, ನಾನು ಹಾಗೂ ನಿಮ್ಮನ್ನು ಬಹಳ ಎತ್ತರಕ್ಕೆ ಕರ್ಕೊಂಡು ಹೋಗೋ ಪ್ರಯತ್ನ ಪಡ್ತಾ ಇಲ್ಲ. ಹೂ ಆರ್ ಯು ಅಂತಂದರೆ ವಿಜ್ಞಾನ ಏನು ಹೇಳುತ್ತೆ? ಯು ಆರ್ ನಥಿಂಗ್ ಬಟ್ ಸ್ಟಾರ್ ಡಸ್ಟ್. ಡಸ್ಟ್ ಅಂದರೆ ಗೊತ್ತು, ಬೂದಿ. ಸ್ಟಾರ್ ಡಸ್ಟ್ ಅಂದರೆ ಅದಕ್ಕೂ ನನಗೂ ಏನು ಸಂಬಂಧ? ನಮ್ಮ ಸೂರ್ಯ, ಯಾವುದೋ ಸೂರ್ಯ ಸುಟ್ಟು ಕರಕಲಾದಾಗ ಈ ಸೂರ್ಯ ಹುಟ್ಟಿದ. ಈ ಸೂರ್ಯನ ಸುತ್ತಲೂ ನಮ್ಮ ಗ್ರಹಗಳು ಹುಟ್ಟುದು. ಆ ಕರಕಲಾಗಿ ಸತ್ತೋಯ್ತಲ್ಲ, ಅಲ್ಲಿ ಮೊದಲಿದ್ದಂತಹ ನಕ್ಷತ್ರ, ಆ ನಕ್ಷತ್ರದ ಬೂದಿಯಿಂದಲೇ ನಮ್ಮ ಸೂರ್ಯನು ಮಾಡಲ್ಪಟ್ಟಿರೋದು, ಗ್ರಹಗಳು ಮಾಡಲ್ಪಟ್ಟಿರೋದು. ನಾನು ಭೂಮಿ ಎಂಬ ಗ್ರಹದಲ್ಲಿ ವಾಸ ಮಾಡ್ತಿದ್ದೀನಿ. ಗ್ರಹದ ಕೆಳಗೇನಿದೆಯೋ, ಭೂಮಿ ಒಳಗೇನಿದೆಯೋ ಅದೇ ಭೂಮಿ ಹೊರಗಿರೋದು. ಭೂಮಿ ಹೊರಗಿರೋ ಪ್ರತಿಯೊಂದು ಭೂಮಿ ಒಳಗಿನಿಂದಲೇ ಬಂದಿರೋದು. ಯಾವುದು ಬೇಕಾದರೂ ತಗೊಳ್ಳಿ, ಭೂಮಿ ಒಳಗಿನ ಖನಿಜಗಳೇ ಭೂಮಿ ಹೊರಗಡೆ ಈ ರೀತಿ ವಿವಿಧ ರೂಪಗಳಲ್ಲಿ, ವಿವಿಧ ಫಾರಮ್ಗಳಾಗಿ ವ್ಯಕ್ತವಾಗಿರೋದು. ಇರಲಿ, ಇದು ಫೋಹತ್ನ ಒಂದು ಕೆಲಸ. ಗ್ರಹ ಚಕ್ರಗಳನ್ನು ತಯಾರು ಮಾಡುತ್ತೆ, ಗ್ರಹ ಗೋಳಗಳನ್ನು ತಯಾರು ಮಾಡುತ್ತೆ. ಫಾರ್ಮೇಷನ್ ಆಫ್ ಸ್ಪಿಯರ್ಸ್. ಆ ಗ್ರಹ ಚಕ್ರಗಳು ಅಂದರೆ ಎಲ್ಲೆಲ್ಲಿ ಬಲಗಳು ಸಾಂದ್ರೀಕರಣಗೊಳ್ಳುತ್ತೋ ಆ ಸ್ಥಳಗಳಲ್ಲಿ ಚಕ್ರಗಳು ಗಿರನೆ ತಿರುಗ್ತಾ ಇರುವಂಥ ಚಕ್ರಗಳು ತಯಾರಾಗುತ್ತೆ. ಆ ಚಕ್ರಗಳಲ್ಲಿ ದ್ರವ್ಯ ರಾಶಿ ಇರುತ್ತೆ, ಅದು ವೇಗವಾಗಿ ಸುತ್ತುತ್ತಾ ಇರುತ್ತೆ. ಫೋಹತ್ ಅದನ್ನು ಸುತ್ತು ಹಾಗೆ ಮಾಡುತ್ತೆ. ಸುತ್ತುತ್ತಾ ಸುಂಟರ್ ಗಾಳಿ ಹಾಗೆ ಇನ್ನಷ್ಟು ಮತ್ತಷ್ಟು ಮಗದಷ್ಟು ದ್ರವ್ಯ ರಾಶಿಯನ್ನು ಸೇರಿಸ್ಕೊಂಡು ಒಂದು ಗೋಳ ತಯಾರಾಗುತ್ತೆ. ಅಂಥ ಗೋಳಗಳೇ ನಮ್ಮ ಗ್ರಹಗಳು. ಪದಾರ್ಥ ಚಕ್ರಗಳು, ಬಲಕೇಂದ್ರಗಳು. ಆ ಬಲಕೇಂದ್ರಗಳ ಸುತ್ತಲೂ ಮೂಲ ಪದಾರ್ಥವೇನಿತ್ತೋ ಅದು ವಿಸ್ತರಿಸುತ್ತಾ 6 ಹಂತಗಳಲ್ಲಿ ಹೆಪ್ಪುಗಟ್ಟುತ್ತಾ ಗೋಳಗಳಂತೆ ರೂಪ ತಳೆಯುತ್ತವೆ. ಹೇಗೆ ಅಂದರೆ, ಇದು ಮೊಸರನ್ನು ಕಡಿತಾ ಅಲ್ಲಲ್ಲಿ ಗಡ್ಡೆಗಳಿದ್ದದ್ದು ಅದು ಕರಗ್ತಾ ಅಲ್ಲೇನಾಗತ್ತೆ? ಬೆಣ್ಣೆ ಬರ್ತಾ ಹೋಗುತ್ತೆ. ಆ ಬೆಣ್ಣೆ ಸಣ್ಣದಾಗಿದ್ದಿದ್ದು ಬರ್ತಾ ಬೆಣ್ಣೆ ಏನಾಗುತ್ತೆ? ದೊಡ್ಡದಾಗುತ್ತೆ. ಕೊನೆಯಲ್ಲಿ ಚೆನ್ನಾಗಿ ಕಡ್ದಾದ್ಮೇಲೆ ನೀವೇನು ಮಾಡ್ತೀರಿ? ಆ ಬೆಣ್ಣೆಯನ್ನು ಒಂದು ಮುದ್ದೆಯಾಗಿ ಹೊರಗೆ ತೆಗಿತೀರಿ. ಫೋಹತ್ತು ಅದೇ ಕೆಲಸ ಮಾಡ್ತಾ ಇದೆ. ಹಾಗೆ ಅರ್ಥ ಮಾಡ್ಕೊಳ್ಳಿ. ಇಟ್ ಈಸ್ ಈಸಿ ಟು ಫಾಲೋ. ದ್ರವ್ಯ ರಾಶಿಯನ್ನು ಗಿರನೆ ತಿರುಗಿಸಿ ಆ ಬಲ ಕೇಂದ್ರಗಳ ಸುತ್ತಲೂ ಚಕ್ರಗಳು ತಯಾರಾಗಿ ಆ ಚಕ್ರಗಳು ವಿಸ್ತರಿಸುತ್ತ ಸುತ್ತಲೂ ಇರೋ ದ್ರವ್ಯ ರಾಶಿಗಳನ್ನೆಲ್ಲ ಸೇರಿಸಿಕೊಂಡು ಕೊನೆಗೆ ಗೋಳಗಳ ಸೃಷ್ಟಿಯಾಗತ್ತೆ. ಆ ಗೋಳಗಳೇ ಮತ್ತೇನೂ ಅಲ್ಲ, ಆ ಗೋಳಗಳೇ ಈ ಗ್ರಹಗಳು. ಯಾವಾಗ ಈ ಕೆಲಸ ನಡೆಯುತ್ತೋ ಆಗ ಪ್ರಜ್ಞೆ ಅಣುಗಳ ಒಳಗೆ ಪ್ರವೇಶ ಮಾಡಿ ಪ್ರತಿ ಅಣುವು ಪುನಶ್ಚೇತನಗೊಳ್ಳುತ್ತೆ. ಇದು ಸುಳಿಯಂತೆ ಸುತ್ತುತ್ತ 6 ದಿಕ್ಕುಗಳಲ್ಲಿ ವಿಸ್ತರಿಸುತ್ತದೆ. ಇಲ್ಲಿ 6 ದಿಕ್ಕುಗಳು, ಅದನ್ನೇ ನಾನು ಹೇಳಿದ್ದಾಗಲೇ. 4 ಏನಾಗ್ತಿದೆ? 6 ಆಗ್ತಿದೆ. 6 ದಿಕ್ಕುಗಳಲ್ಲಿ ವಿಸ್ತಾರ ಆಗುತ್ತೆ. ಏನಿದು 6 ದಿಕ್ಕುಗಳು ಅಂದರೆ? 6 ಅಂದರೆ ಏನು? ಇದರ ಅರ್ಥ ಏನಂದರೆ ಡಬಲ್ ಟ್ರ್ಯಾಂಗಲ್. ನೀವು ಡಬಲ್ ಟ್ರ್ಯಾಂಗಲ್ ನೋಡಿದಿರಲ್ಲ ನಮ್ಮ ಥಿಯೋಸಫಿ ವಾಂಗ್ಮಯದಲ್ಲಿ. ಡಬಲ್ ಟ್ರ್ಯಾಂಗಲ್ ಅಂದರೆ ಏನು ಗೊತ್ತಾ? ಮೇಲೊಂದು ಟ್ರ್ಯಾಂಗಲ್ ಇರುತ್ತೆ, ಅದರ ಕೆಳಭಾಗಕ್ಕೆ ಇನ್ನೊಂದು ಇನ್ವರ್ಟೆಡ್ ಟ್ರ್ಯಾಂಗಲ್ ಇರುತ್ತೆ. ಒಂದು ಉದ್ದ ನಿಂತ್ಕೊಂಡಿರೋ ಟ್ರ್ಯಾಂಗಲ್ಲು, ಇನ್ನೊಂದು ಕೆಳಕ್ಕೆ ಸೇರಿಕೊಂಡಿರೋಂಥ ಟ್ರ್ಯಾಂಗಲ್ಲು. ನೋಡಿ, ಈ ಥರ. ಬಟ್ ಇದು ಈ ಥರ ಇರೋದಿಲ್ಲ. ಇಲ್ಲಿ ಓವರ್ಲ್ಯಾಪ್ ಆಗಿದೆ, ಅಲ್ಲಿ ಓವರ್ಲ್ಯಾಪ್ ಆಗಿರೋದಿಲ್ಲ. ಇನ್ನು ಇದು ಓವರ್ಲ್ಯಾಪ್ ಆಗೋ ಸ್ಟೇಜ್ ಬಂದಿದೆ, ನಮಗೆ ಓವರ್ಲ್ಯಾಪ್ ಆಗಿದೆ. ಅಲ್ಲಿ 2 ಒಂದರ ಕೆಳಗಡೆ ಒಂದು ತಲೆಕೆಳಗಾಗಿ ನಿಂತ್ಕೊಂಡಿರುತ್ತೆ. ಆ ಗುರುತಿದೆಯಲ್ಲ, ಇದರ ಅರ್ಥ ಏನಂದರೆ, ಡಬಲ್ ಟ್ರ್ಯಾಂಗಲ್ ಅಂದರೆ ಅರೂಪ ಮತ್ತು ರೂಪ ಬೆಸೆದುಕೊಳ್ಳುತ್ತದೆ. ಮೊದಲನೆಯದಾಗಿ ಅರೂಪ ಸ್ಥಿತಿಯಿಂದ ರೂಪಸ್ಥಿತಿಯು ಉತ್ಪತ್ತಿಯಾಗತ್ತೆ. ರೂಪಗಳು ಬೆರೆತುಕೊಳ್ಳುತ್ತೆ. ಈ 2 ತ್ರಿಕೋನಗಳು ವಿಷ್ಣುವಿನ ಸಂಕೇತ. ಒಂದು ಟ್ರ್ಯಾಂಗಲ್ ಮೇಲೆ, ಒಂದು ಟ್ರ್ಯಾಂಗಲ್ ಕೆಳಗೆ, ಹೀಗೆ ಇದು ಹೀಗಿರುತ್ತೆ, ಇದು ಹೀಗಿರುತ್ತೆ, ಹೀಗೆ. ಇದು ವಿಷ್ಣುವಿನ ಸಂಕೇತ. ಮಹಾವಿಷ್ಣುವನ್ನು ಸಿಂಬಾಲಿಕಲಿ ಆ ಥರ ಬರೀತಾರಂತೆ. ಅದು ಸಾಲೊಮನ್ನನ ಸೀಲ್ ಅಂತ ಹೇಳ್ತಾರೆ ಸೀಕ್ರೆಟ್ ಡಾಕ್ಟ್ರಿನಲ್ಲಿ. ಸಾಲೊಮನ್ ಅಂತ ಒಬ್ಬ ಮಹಾರಾಜನಿದ್ದ, ಭಾಳ ವರ್ಷಗಳ ಹಿಂದೆ. ಆತನ ಸೀಲ್ ಅಥವಾ ಸ್ಟ್ಯಾಂಪ್ನಲ್ಲಿ ಅದಿತ್ತಂತೆ.
ಮತ್ತು ಬ್ರಾಹ್ಮಣರ ಶ್ರೀಯಂತ್ರವಂತೆ. ಬ್ರಾಹ್ಮಣರು ಶ್ರೀಯಂತ್ರ ಅಂತಂತಾರಲ್ಲ, ಆ ಶ್ರೀಯಂತ್ರದಲ್ಲಿ ಅಂತ 2 ತ್ರಿಭುಜಗಳಿದೆ ನೋಡಿ. ಮ್ಯಾಡಮ್ ಬ್ಲಾವೆಟ್ಸ್ಕಿ ಅವರು ಎಲ್ಲಿಂದ ಎಲ್ಲೆಲ್ಲಿಗೆ ಹೆಂಗೆ ಕರ್ಕೊಂಡು ಹೋಗ್ತಾರೆ. ಒಂದು ಕಡೆ ಮಹಾವಿಷ್ಣುವಿನ ಸಂಕೇತ ಅಂತಾರೆ, ಇನ್ನೊಂದು ಕಡೆ ಯಾವುದೋ ಪಾಶ್ಚಿಮಾತ್ಯ ದೇಶದ ಸಾಲೋಮನ್ ರಾಜನ ಸೀಲ್ ಅಂತಾರೆ, ಇನ್ನೊಂದು ಕಡೆ ಕರ್ಕೊಂಡು ಬಂದು ಬ್ರಾಹ್ಮಣರು ಪೂಜೆ ಮಾಡುವಂಥ ಶ್ರೀಯಂತ್ರ ಅಂತ ಹೇಳ್ತಾರೆ. ಅಂದರೆ ಇನ್ನೆಷ್ಟು ಜ್ಞಾನವಿತ್ತು ಆಕೆಗೆ. ಇದು ನಾನು ಓದ್ತಾ ಒಂದು ಹಂತದಲ್ಲಿ ನನಗೆ ಟ್ರಾನ್ಸ್ಲೇಟ್ ಮಾಡೋಕ್ಕಾಗಿಲ್ಲ. ಅವರು ಇನ್ನು ಮುಂದೆ ಜಾಮಿಟ್ರಿಗೆ ಇಳಿದು ಬಿಡ್ತಾರೆ. ಕ್ರಿಯೇಷನ್ ಜೆಮಿಟ್ರೈಸಸ್ ಅಂತಾರೆ ಅವರು. ಕ್ರಿಯೇಷನ್ ಜೆಮಿಟ್ರೈಸಸ್ ಅಂದರೆ ಸೃಷ್ಟಿ ಎಲ್ಲ ಜಾಮಿಟ್ರಿಯೇ ಅಂತಾರೆ ಅವರು. ಅವರಲ್ಲಿ ಸರ್ಕಲ್ಲು, ರಾಂಬಾಯ್ಡು, ಟ್ರ್ಯಾಂಗಲ್ಲು, ಕ್ವಾಡ್ರ್ಯಾಂಗಲ್ಲು, ಪೆಂಟಗನ್ನು ಎಲ್ಲ ಆಕಾರಗಳನ್ನು ವಿವರಿಸ್ತಾ ಅದನ್ನು ನಾನು ಕನ್ನಡದಲ್ಲಿ ಇನ್ನೆಷ್ಟು ಹುಡುಕ್ಲಿ ಡಿಕ್ಷನರಿಲಿ ಎಷ್ಟೊಂದು ಕಡೆ ನಮಗೆ ಕರೆಕ್ಟಾಗಿ ಪದಗಳು ಬರಲ್ಲ. ಅವ್ರು ಬಳಸೋ ಭಾಷೆ ಒಂಥರ ಡಿಫ್ರೆಂಟ್ ಕೈಂಡ್ ಆಫ್ ಎ ಲ್ಯಾಂಗ್ವೇಜ್. ಅದು ತಿರುಗಿಸ್ಲಿಕ್ಕಾಗಲ್ಲ. ಅದು ಹಲವಾರು ಧರ್ಮಗಳ ಸ್ಕ್ರಿಪ್ಚರ್ಸ್ನ ಮೂಲಕ ಹೇಳ್ಕೊಂಡು ಬರ್ತಾರೆ ಅವರು. ಅವರಿಗೆ ಅಗಾಧ ಪಾಂಡಿತ್ಯ ಇತ್ತು, ಎಲ್ಲ ತಿಳ್ಕೊಂಡಿದ್ರು. ಈಜಿಪ್ಷಿಯನ್ ಸ್ಕ್ರಿಪ್ಚರ್ನ ಕೋಟ್ ಮಾಡ್ತಾರೆ, ಅಲ್ಲಿ ಪರ್ಷಿಯನ್ ಗ್ರಂಥಗಳನ್ನು ಹೆಸರಿಸ್ತಾರೆ, ಕಬಾಲ ಹೇಳ್ತಾರೆ, ನಮ್ಮ ಪುರಾಣಗಳನ್ನ ಹೇಳ್ತಾರೆ, ನಮ್ಮ ವೇದಗಳನ್ನು ಹೇಳ್ತಾರೆ. ಕ್ರಿಸ್ಟಿಯಾನಿಟಿಯಲ್ಲಿ ಆ ಬೈಬಲ್ನ ಉಲ್ಲೇಖ ಮಾಡ್ತಾರೆ, ಜೆನೆಸಿಸ್ನ ಪಾಠವನ್ನು ಮಾಡ್ತಾರೆ. ಇದ್ದಕ್ಕಿದ್ದ ಹಾಗೆ ಎಲ್ಲೋ ಬ್ರಾಹ್ಮಣರು ಅಂತಾರೆ, ಮತ್ತೆಲ್ಲೋ ವೇದ ಅಂತಾರೆ, ಇನ್ನೇನೋ ಹೇಳ್ತಾರೆ. ಅದು ಬಹಳ ಕ್ಲಿಷ್ಟವಾದಂಥದ್ದು. ಬ್ಲವಾಟ್ಸ್ಕಿ ಅಮ್ಮನವರು ಈ ಹಂತದಲ್ಲಿ ರೇಖಾಚಿತ್ರಗಳು, ರೇಖಾ ಗಣಿತವನ್ನು ಬಳಸ್ತಾರೆ. ವೃತ್ತಗಳು, ಗೋಳಗಳು, ತ್ರಿಕೋನಗಳು, ಚತುರ್ಭುಜಗಳು, ಪಂಚಭುಜಗಳು ಮುಂತಾದ ಚಿತ್ರಗಳ ಮೂಲಕ ವಿವರಿಸುತ್ತಾ ಕಬ್ಬಾಲ, ಯಹೂದ್ಯ ಮತ, ಪುರಾಣಗಳು, ಹಿಂದೂ ಮತ, ಪಾರ್ಸಿ ಮತ ಮೂಲಕ ವಿವರಣೆ ನೀಡುತ್ತಾ ಸೌರವ್ಯೂಹದ ಸೃಷ್ಟಿಯನ್ನು ವಿವರಿಸುತ್ತಾರೆ. ಇದು ಅವರೇ ಹೇಳುವಂತೆ ಗುಪ್ತ ಸಿದ್ಧಾಂತದ ಅತ್ಯಂತ ಕ್ಲಿಷ್ಟವಾದ ಸ್ಟ್ಯಾನ್ಸಾ ಅಥವಾ ಭಾಗವಾಗಿದೆ. ಒಟ್ಟಿನಲ್ಲಿ ಈ 5ನೆಯ ಕವನ ಮುಗಿಯೋ ಹೊತ್ತಿಗೆ ಅವರು ಸೂರ್ಯನ ಸುತ್ತಲೂ ಏನು ಮಾಡ್ತಾರೆ, ಗ್ರಹಗಳನ್ನು ಸೃಷ್ಟಿಯನ್ನು ತಂದಿಟ್ಬಿಡ್ತಾರೆ. ಗ್ರಹಗಳು ಹೀಗೆ ಸೃಷ್ಟಿಯಾಯಿತು ಅಂತ. ಇರಲಿ, ಇಷ್ಟು ಹೇಳ್ತಾ ಈ 5ನೆಯ ಸ್ಟ್ಯಾನ್ಸಾದ 2 ಮುಖ್ಯ ಸಾರಾಂಶವನ್ನು ತಿಳಿಸಿ ಮುಕ್ತಾಯ ಮಾಡ್ತೇನೆ. ಈ 5ನೆಯ ಸ್ಟ್ಯಾನ್ಸಾದಲ್ಲಿ ಮುಖ್ಯವಾದ ಗುಪ್ತ ಬೋಧನೆಗಳಿವೆ, ಅಕಲ್ಟ್ ಟೀಚಿಂಗ್ಸ್ ಇದೆ. ಏನಿದೆ ಆ ಗುಪ್ತ ಬೋಧನೆಗಳು? ಈ ವಿಶ್ವದಲ್ಲಿ ಎಲ್ಲದರ ಹಿಂದೆ ಇರುವ ಏಕತತ್ವವೇ ಒಂದು ಸತ್ಯ. ಎವ್ರಿಥಿಂಗ್ ಈಸ್ ಅಂಡರ್ಲೈನ್ಡ್ ಬೈ ಒನ್ ಟ್ರೂತ್. ಸಮಸ್ತವು, ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ಸಮಸ್ತವು ಒಂದೇ ಮೂಲವನ್ನು, ಒಂದೇ ಸತ್ಯವನ್ನು ಪ್ರತಿನಿಧಿಸುತ್ತದೆ. ನಾವೆಲ್ಲ ಇಷ್ಟೊಂದು ರೂಪಗಳು, ಇಷ್ಟೊಂದು ನಾಮಗಳು, ಇಷ್ಟೊಂದು ವಿವಿಧ ರೀತಿಯ ಅಸ್ತಿತ್ವಗಳನ್ನು ಹೊಂದಿದ್ರೂ ನಮ್ಮೆಲ್ಲರ ಹಿಂದೆ ಅಡಗಿರುವಂಥ ಸತ್ಯ ಒಂದೇ. ಸೃಷ್ಟಿ ಪ್ರಾರಂಭವಾಗಿದ್ದೇ ಒಂದೇ ಮೂಲದಲ್ಲಿ. ಏಕತ್ವದ ಮೂಲ ನಿಯಮ ಗುಪ್ತ ವಿದ್ಯೆಯ ಬಹಳ ಮುಖ್ಯ ನಿಯಮ. ಇದನ್ನು ಹೇಳ್ತಾರೆ. 2ನೆಯದು, ವಿದ್ಯುತ್ ಶಕ್ತಿಯು ಅಣುಗಳಿಂದ ಮಾಡಲ್ಪಟ್ಟಿದೆ ಅಂತ ಹೇಳ್ತಾರೆ. ಆ ಕಾಲಕ್ಕೆ 1888ರಲ್ಲಿ ಎಲೆಕ್ಟ್ರಿಸಿಟಿ ಇತ್ತು, ಕಂಡು ಹಿಡಿದಿದ್ರು. ಆದರೆ ಅದು ಏನು ಅನ್ನೋದು ಯಾವ ವಿಜ್ಞಾನಿಗೂ ಗೊತ್ತಿಲ್ಲ. ಎಲೆಕ್ಟ್ರಿಕ್ ಕರೆಂಟ್ ಅಂತೂ ವೈರಲ್ಲಿ ಪಾಸ್ ಆಗುತ್ತೆ, ಆದರೆ ಅದು ಏನರಿಂದ ಮಾಡಲ್ಪಟ್ಟಿದೆ ನೋಬಡಿ ನ್ಯೂ. ವಿಜ್ಞಾನ ಅಷ್ಟು ಬೆಳೆದಿರಲಿಲ್ಲ. ಇವರು ಆವಾಗಲೇ ಹೇಳಿದ್ರು ವಿದ್ಯುತ್ ಶಕ್ತಿ ಅಣುಗಳಿಂದ ಮಾಡಲ್ಪಟ್ಟಿದೆ. ಹೌದು, ಅಣುಗಳಲ್ಲಿರುವ ಎಲೆಕ್ಟ್ರಾನ್ಗಳ ಪ್ರವಾಹವೇ ವಿದ್ಯುತ್ ಶಕ್ತಿ. ಈಗಿನ ವಿಜ್ಞಾನಿಗಳು, ಆಧುನಿಕ ವಿಜ್ಞಾನಿಗಳು ಆ ಸತ್ಯವನ್ನು ಒಪ್ಪಿಕೊಂಡಿದ್ದಾರೆ. ಆಗ ಅಂದರೆ ಆ ಗ್ರಂಥ ಪ್ರಕಟವಾದಾಗ ಈ ವಿಷಯ ವಿಜ್ಞಾನಕ್ಕೆ ಗೊತ್ತೇ ಇರಲಿಲ್ಲ. ಮುಂದೆ ವಿಜ್ಞಾನ ನಡೆಸಿದ ಸಂಶೋಧನೆಗಳು ತಿಳಿಸಿಕೊಟ್ಟು, ಹೌದು, ಅದು ಮತ್ತೇನೂ ಅಲ್ಲ ವಿದ್ಯುತ್ ಶಕ್ತಿ, ಅಣುಗಳ ಎಲೆಕ್ಟ್ರಾನ್ಗಳ ಒಂದು ಪ್ರವಾಹ ಅಂತ. ಅಂದರೆ ಮುಖ್ಯವಾಗಿ ತಿಳ್ಕೋಬೇಕಾಗಿರುವಂಥ ವಿಷಯ ಏನಂದರೆ, ಯಾವ ಒಂದು ಮೂಲ ಪದಾರ್ಥವಿತ್ತೋ, ಯಾವ ಒಂದು ಮೂಲ ಪ್ರಕೃತಿ ಇತ್ತೋ, ಆ ಮೂಲ ಪ್ರಕೃತಿಯನ್ನು ಫೋಹತ್ತೇನು ಮಾಡುತ್ತೆ, ಕಡಿಯುತ್ತೆ. ಕಡಿತಾ ಅದರಿಂದ ವಸ್ತು ಏನಾಗುತ್ತೆ,
ಅದರ ತನ್ನ ಫಾರ್ಮ್, ತನ್ನ ರೂಪವನ್ನು ಅದು ಬದಲಾಯಿಸ್ಕೊಳ್ಳುತ್ತೆ. ಅಲ್ಲಲ್ಲಿ ಘನೀಭವಿಸುತ್ತೆ. ಎಲ್ಲೆಲ್ಲಿ ಘನೀಭವಿಸುತ್ತೋ ಅಲ್ಲಿ ಗೋಳಚಕ್ರಗಳು ಉತ್ಪತ್ತಿಯಾಗುತ್ತೆ. ಆ ಗೋಳಚಕ್ರಗಳು ವಿಸ್ತಾರವಾಗ್ತಾ ಹೋಗುತ್ತೆ, ದೊಡ್ಡದಾಗ್ತಾ ಹೋಗ್ತಾ ಗೋಳಗಳು ಅಥವಾ ಗ್ರಹಗಳು ಸೂರ್ಯನ ಸುತ್ತಲೂ ಉತ್ಪತ್ತಿಯಾಗುತ್ತವೆ. ಇದರೊಟ್ಟಿಗೆ ಸೌರವ್ಯೂಹದ ಸೃಷ್ಟಿಯಾಗುತ್ತದೆ. ಇಲ್ಲಿಗೆ ಸ್ಟ್ಯಾನ್ಸಾ 5ರ ಒಂದು ಸಾರಾಂಶವನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಇನ್ನು ಮುಂದಿನ ಸ್ಟ್ಯಾನ್ಸಾ 5ನೇದಾದ್ಮೇಲೆ ಬರೋದು ಯಾವುದು? 6ನೇ ಸ್ಟ್ಯಾನ್ಸಾ. 6ನೇ ಸ್ಟ್ಯಾನ್ಸಾ ಯಾವುದು? ಪೃಥ್ವಿ ಸರಪಳಿ. ಪೃಥ್ವಿ ಸರಪಳಿಯ ಸೃಷ್ಟಿ ಅದು ಹೇಗೆ ನಡೆಯುತ್ತೆ ಅಂತ ಅಲ್ಲಿ ನನಗೆ ಸ್ಲೈಡ್ಸ್ ಇದೆ. ಐ ವಿಲ್ ಮೇಕ್ ಯೂಸ್ ಆಫ್ ದಟ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಿಮಗೆಲ್ಲರಿಗೂ ಧನ್ಯವಾದಗಳು ಮತ್ತು ವಂದನೆಗಳು.